ಯಂ ಪ್ರವ್ರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ ಪುತ್ರಾಯಿತಿ ತನ್ಮಯತಯಾ ತರವೋಪಿ ನೇದುಃ ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ ಯಸ್ಯಾನುಭಾವಮಖಿಲಶ್ರುತಿಸಾರಮೇಕಂ ಅಧ್ಯಾತ್ಮದೀಪಮತಿತಿತೀರ್ಷತಾಂ ತಮೋಂಧಂ ಸಂಸಾರಿಣಾಂ ಕರುಣಯಾಃ ಪುರಾಣಗುಹ್ಯಂ ತಂ ವ್ಯಾಸಸೂನುಮುಪಯಾಮಿ ಗುರುಂ ಮುನೀನಾಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ. ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ನ ಜರ ಜರ ಇತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣಬೃಹತೀಂ ಶಾಶ್ವತೀಂ ಆಶುದೇವಾ. ವಿದುರೌವಾಚ ಸುಖಾಯ ಕರ್ಮಾಣಿ ಕರೋತಿ ಲೋಕಃ ನ ತೈಃ ಸುಖಂ ಚಾನ್ಯದುಪಾರಮಂ ವ ವಿಂದೇತ ಭೂಯಸ್ತತಯೇವ ದುಃಖಂ ಯದತ್ರ ಯುಕ್ತಂ ಭಗವಾನ್ ವದೇನ್ನಃ. ವಿದುರ ಮೈತ್ರೇಯರನ್ನು ಕುರಿತು ಪ್ರಶ್ನೆ ಮಾಡ್ತಾ ಇದ್ದಾನೆ. ಸ್ವಾಮಿ, ಸುಖಾಯ ಕರ್ಮಾಣಿ ಕರೋತಿ ಲೋಕಃ, ಎಲ್ಲ ಜನರು ಕೂಡ ತಮ್ಮ ಸುಖಕ್ಕಾಗಿ ಕರ್ಮಗಳನ್ನು ಮಾಡ್ತಾರೆ. ನತೈ ಸುಖಂ, ಆದರೆ ಅವುಗಳಿಂದ ಸುಖ ಆಗೋಲ್ಲ. ಅನ್ಯದುಪಾರಮಂವ, ಅಥವಾ ಸುಮ್ಮನೆ ಇರಲಿಕ್ಕೂ ಆಗಲ್ಲ. ಯಾವುದೋ ಒಂದು ಕೆಲಸ ಮಾಡಿ ನಿಶ್ಚಿಂತನಾಗಿ ಬೇರೆ ಎಲ್ಲಿ ಯಾವುದಕ್ಕೂ ಅವಕಾಶ ಇಲ್ಲದೆ ಇರ್ತೇನೆ ಅನ್ಲಿಕ್ಕೂ ಆಗೋದಿಲ್ಲ. ತತಯೇವ ಭೂಯ ದುಃಖಂ ವಿಂದೇತ, ಆ ಮಾಡಿದ ಕೆಲಸಗಳಿಂದ ಇನ್ನಷ್ಟು ದುಃಖ ಆಗತ್ತೆ. ಯದತ್ರ ಯುಕ್ತಂ ಭಗವಾನ್ ವದೇನ್ನಃ, ನಾವು ಈಗ ಕರ್ಮವನ್ನು ಮಾಡಬೇಕೋ ಮಾಡಬಾರದು. ಶಾಸ್ತ್ರ ಏನು ಹೇಳುತ್ತೆ? ನೀವು ಬದುಕಿರುವ ತನಕ ನಿಮ್ಮ ಕರ್ತವ್ಯಗಳನ್ನು ಮಾಡಿ ಎನ್ನತ್ತೆ. ಕರ್ಮಗಳನ್ನು ಮಾಡೋದು ಸುಖಕ್ಕಾಗಿ, ಸುಖ ಸಿಗ್ತಾ ಇಲ್ಲ. ನಮ್ಮ ಅನುಭವ ಮತ್ತು ಶಾಸ್ತ್ರ ಎರಡರ ನಡುವೆ ದೊಡ್ಡ ಕಂದರ ಇದೆ. ಸುಖಕ್ಕೆ ಅಲ್ಲದೆ ದುಃಖಕ್ಕಾಗಿ ಯಾರೂ ಕೆಲಸ ಮಾಡೋಲ್ಲ. ನಾವು ಮಾಡಿದ ಕೆಲಸ ದುಃಖಕ್ಕೆ ಕಾರಣ ಆಗತ್ತೆ ಅಂತಾದರೆ ಅದನ್ನು ಮಾಡೋದಾದರೂ ಯಾಕೆ ಎನ್ನುವ ದೊಡ್ಡ ಪ್ರಶ್ನೆ ನಮ್ಮನ್ನು ಕಾಡುತ್ತೆ. ಹೀಗೆ ಎಲ್ಲ ಪ್ರಶ್ನೆಗಳು ನಮ್ಮನ್ನು ಕಾಡ್ತಾ ಇರುವಾಗ ನಾವು ಶಾಸ್ತ್ರವನ್ನು ಅನುಸರಿಸಬೇಕೋ ಅಥವಾ ಹೇಗೂ ಕೆಲಸ ಮಾಡಿದ್ರೆ ಸುಖ ಇಲ್ಲ ಅಂತ ಹೇಳಿ ಸೋಮಾರಿಯಾಗಿ ಕೂತ್ಕೋಬೇಕು? ಯಾವುದು ಮಾಡಬೇಕು? ಭಗವಂತರಾದ ತಾವು ಹೇಳಬೇಕು ಅಂತ. ಭಗವಾನ್ ಅನ್ನೋದು ವೇತ್ತಿ ವಿದ್ಯಾಂ ಅವಿದ್ಯಾಂಚ ಲೋಕಾನಾಂ ಆಗತಿಂ ಗತಿಂ ವೇತ್ತಿ ವಿದ್ಯಾಂ ಅವಿದ್ಯಾಂಚ ಸವಾಚ್ಯೋ ಭಗವಾನಿತಿ ಅಂತ. ಯಾರು ಭಗವಾನ್? ಯಾರು ಜನರ ಹುಟ್ಟು, ಜನರ ಸಾವು, ಎಲ್ಲಿಂದ ಹುಟ್ಟಿದರು, ಸತ್ತ ಮೇಲೆ ಎಲ್ಲಿಗೆ ಹೋದರು, ಇವುಗಳನ್ನು ಕಣ್ಣಾರೆ ಕಂಡವನನ್ನು, ವಿದ್ಯೆ ಅವಿದ್ಯೆಗಳನ್ನು ತಿಳಿದವನನ್ನು ಭಗವಾನ್ ಅಂತ ಕರಿಬೇಕಂತೆ. ಬೇರೆಯವರನ್ನು ಭಗವಾನ್ ಅಂತ ಕರೆಯೋ ಹಾಗಿಲ್ಲ. ಮೈತ್ರೇಯರು ಅಂತಹ ಭಗವಂತರಲ್ಲಿ ಒಬ್ಬರು. ದೇವರನ್ನು ಭಗವಾನ್ ಅಂತ ಕರಿತೇವೆ. ಅಲ್ಲಿ ಭಗ ಅನ್ನೋದಕ್ಕೆ 6 ಗುಣಗಳು ಅಂತ ಅರ್ಥ. ಬೇರೆಯವರನ್ನು ಭಗವಾನ್ ಅಂತ ಕರೆದರೆ ಸರ್ವಜ್ಞರು ಅಂತ ಅರ್ಥ, ಅಥವಾ ಅತೀಂದ್ರಿಯವಾದ ಸಂಗತಿಯನ್ನು ತಿಳಿದವರು ಅಂತ ಅರ್ಥ. ಅದು ಸ್ವಲ್ಪ ಅಲ್ಲ,
ಪೂರ್ಣವಾಗಿ ತಿಳಿದಿರಬೇಕು. ತ್ರಿವಿಕ್ರಮ ಪಂಡಿತರನ್ನು ವೇದಾತ್ಮ ತೀರ್ಥರು ಭಗವಾನ್ ತ್ರಿವಿಕ್ರಮ ಪಂಡಿತಾಚಾರ್ಯ ಭಟ್ಟಾರಕಃ ಅಂತ ಹೇಳ್ತಾರೆ. ವಾಯುಸ್ತುತಿಯ ವ್ಯಾಖ್ಯಾನವನ್ನು ವೇದಾತ್ಮ ತೀರ್ಥರು ಮಾಡಿದ್ದಾರೆ. ವೇದಾತ್ಮ ತೀರ್ಥರು ಯಾರು ಗೊತ್ತೋ? ವೇದಾಂಗ ತೀರ್ಥರ ಗುರುಗಳು. ವೇದಾಂಗ ತೀರ್ಥರು ಬೀಳಿಗೆಯಲ್ಲಿ ಇದ್ದಾರೆ. ಸಿದ್ಧಾಪುರದ ಹತ್ತಿರ ಇರುವ ಬೀಳಗಿ ಅದರಲ್ಲಿದ್ದಾರೆ. ಆ ಬೀಳಗಿಯಲ್ಲಿ ಇದ್ದ ವೇದಾಂಗ ತೀರ್ಥರು 2 ಟೀಕೆಯನ್ನು ನಮಗೆ ಕೊಟ್ಟಿದ್ದಾರೆ. ಒಂದು ಮಹಾಭಾರತ ತಾತ್ಪರ್ಯ ನಿರ್ಣಯದ ಟೀಕೆ, ಆದರೆ ಅದು 4ನೇ ಅಧ್ಯಾಯದಿಂದ ಸಿಗತ್ತೆ ನಮಗೆ. ಆಮೇಲೆ ಮಧ್ವವಿಜಯ ಟೀಕೆ, ಪದಾರ್ಥ ದೀಪಿಕಾ ಅಂತ 2 ಟೀಕೆಯನ್ನು ವೇದಾಂಗ ತೀರ್ಥರು ಕೊಟ್ಟಿದ್ದಾರೆ. ಆ ವೇದಾಂಗ ತೀರ್ಥರ ಗುರುಗಳು ವೇದಾತ್ಮ ತೀರ್ಥರು. ಅವರು ತೀರ ಚಿಕ್ಕಂದಿನಲ್ಲಿ ಪ್ರಾಯ ತ್ರಿವಿಕ್ರಮ ಪಂಡಿತಾಚಾರ್ಯರನ್ನು ಕಂಡಿರಬೇಕು, ಅಷ್ಟು ಹತ್ತಿರ ಕಾಲತಃ. ಅಂತಹ ವೇದಾತ್ಮ ತೀರ್ಥರು ಏನಂತಾರೆ? ಭಗವಾನ್ ತ್ರಿವಿಕ್ರಮ ಪಂಡಿತಾಚಾರ್ಯ ಅಂತಾರೆ. ಅಂದರೆ ತ್ರಿವಿಕ್ರಮ ಪಂಡಿತರಿಗೆ ಹುಟ್ಟು ಸಾವು ಇವುಗಳ ರಹಸ್ಯ ಆಚಾರ್ಯರ ಅನುಗ್ರಹದಿಂದ ಗೊತ್ತಿದ್ದಿರಬೇಕು. ಅದರಿಂದಾಗಿ ಅವರನ್ನು ಭಗವಾನ್ ಅಂತ ಕರೀತಾರೆ. ಇವತ್ತು ನಾರಾಯಣ ಪಂಡಿತರ ಮತ್ತು ಹೃಷಿಕೇಶ ತೀರ್ಥರ ನೆನಪಿನ ದಿನ. ಅವ್ರು ಯಾವತ್ತು ಹೋದ್ರು ಅಂತ ಯಾರಿಗೂ ಗೊತ್ತಿಲ್ಲ. ಹಾಗೆ ನಾಳೆ ಭೀಷ್ಮಾಷ್ಟಮಿ, ತ್ರಿವಿಕ್ರಮ ಪಂಡಿತರ ನೆನಪಿನ ದಿನ. ಅವರು ಮಾಡಿದ ಭುಜಗ ಭೋಗಾಭಮುದ್ಯಮ್ಯ ಹೃದಯಂ ಆಚಾರ್ಯರ ಅಡಿಯಿಂದ ಮುಡಿಯ ತನಕದ ಚಿಂತನೆ, ಅದನ್ನು ನಾವು ನಾಳೆ ಆಚಾರ್ಯರ ಇಡೀ ಚಿತ್ರ, ಆಚಾರ್ಯರ ಕಾಲಿನಿಂದ ಹಿಡಿದುಕೊಂಡು ತಲೆಯವರೆಗೆ ಯಾವ ರೀತಿ ಚಿಂತನೆ ಮಾಡಬೇಕು ಅಂತ ಅವರೇನು ಹೇಳ್ತಾರೆ ಅದನ್ನು ನಾವು ನೋಡೋಣ. ದೇವರು ಅದನ್ನು ಆಗಗೊಡಿಸಲಿ. ಇಲ್ಲಿ ಭಗವಾನ್ ಅಂತ ಬಂತಲ್ಲ, ಅದಕ್ಕೆ ಆ ತರಹದ ಭಗವಾನ್ ಮೈತ್ರೇಯರು ಕೂಡ. ಅದಕ್ಕೆ ವಿದುರ ಭಗವಾನ್ ಅಂತ ಅವರನ್ನು ಕರೀತಾನೆ. ಯದತ್ರ ಯುಕ್ತಂ ಭಗವಾನ್ ವದೇನ್ನಃ. ಭಗವಾನ್ ಮೈತ್ರೇಯರೇ ಹೇಳಿ ಏನು ಮಾಡಬೇಕು? ಜನಸ್ಯ ಕೃಷ್ಣಾದ್ವಿಮುಖಸ್ಯ ದೈವಾತ್ ಅಧರ್ಮಶೀಲಸ್ಯ ಸುದುಃಖಿತಸ್ಯ ಅನುಗ್ರಹಾಯೇಹ ಚರಂತಿ ನೂನಂ ಭೂತಾನಿ ಭವ್ಯಾನಿ ಜನಾರ್ದನಸ್ಯ. ಕೃಷ್ಣಾದ್ವಿಮುಖಸ್ಯ, ನಾರಾಯಣನಿಗೆ ಮುಖ ತಿರುಗಿಸಿಕೊಂಡಿರುವ ಅಧರ್ಮಶೀಲಸ್ಯ, ಧರ್ಮ ಯಾವುದು ಎಂದು ಗೊತ್ತಿರದ ಆದರೆ ಸುದುಃಖಿತಸ್ಯ, ಅತ್ಯಂತ ದುಃಖಿತನಾಗಿರುವ ಜನಾರ್ದನಸ್ಯ, ಕೃಷ್ಣನ ಕುರಿತು ತಿಳಿಯದಿರುವ ಆ ಜೀವನಿಗೆ, ಕೃಷ್ಣಾದ್ವಿಮುಖಸ್ಯ, ಆ ಜೀವಿಗೆ ಒಬ್ಬರೇ ಒಬ್ಬರು ಗತಿ. ಯಾರು? ಜನಾರ್ದನಸ್ಯ ಭೂತಾನಿ. ದೇವರ ಸೇವಕರು, ದೇವರ ಭಕ್ತರು, ಅವರೊಬ್ಬರೇ ಅವನಿಗೆ ಗತಿ. ಅವರೇನು ಮಾಡ್ತಾರೆ? ಯಾವ ರೀತಿ ದೇವರ ಕಡೆಗೆ ಹೋಗಬೇಕು ಅಂತ ಮಾರ್ಗವನ್ನು ಹೇಳ್ತಾರೆ. ಶಾಸ್ತ್ರವನ್ನು ನಮ್ಮ ಮುಂದೆ ತೆರೆದಿಡ್ತಾರೆ. ಅವ್ರ ಮಾತು ಅಂತ ಯಾವುದನ್ನು ಹೇಳೋಲ್ಲ. ಶಾಸ್ತ್ರದಲ್ಲಿ ಬಂದದ್ದನ್ನು ನಾನು ಅನುಭವಿಸಿದ್ದೇನೆ ಅಂತ ಹೇಳಬಹುದೇ ವಿನಃ ನೋಡು ಇದು ಹೀಗೆ ಅಂತ ಹೇಳಲ್ಲ. ತಸ್ಮಾತ್ ಶಾಸ್ತ್ರಂ ಪ್ರಮಾಣಂತೆ, ಶಾಸ್ತ್ರದಲ್ಲಿರೋದನ್ನು ತೋರಿಸ್ತಾರೆ. ತೋರಿಸಿ ದೇವರ ಸೇವೆಯನ್ನು ಮಾಡ್ತಾರೆ. ಭಗವದ್ಭಕ್ತರ ಒಂದು ಅಸ್ತಿತ್ವ, ದೇವರ ಸೇವೆ ಎಂಥದ್ದು ಅಂದರೆ, ದೇವರ ಸೇವೆ ಏನು ಅಂದರೆ ದೇವರ ಕಡೆಗೆ ಗೊತ್ತಿಲ್ಲದ ಜನರನ್ನು ಕರೆತರುವುದು, ಗೊತ್ತಿರದ ಜನರಿಗೆ ದೇವರ ಬಗೆಗೆ ಗೊತ್ತಾಗುವಂತೆ ಮಾಡುವುದು ಭಗವದ್ಭಕ್ತರ ಕರ್ತವ್ಯಗಳಲ್ಲಿ ಒಂದು. ಅದನ್ನು ಅವರು ಮಾಡ್ತಾ ಇರ್ತಾರೆ. ಅದರಿಂದಾಗಿ ನನಗೆ ಗೊತ್ತಿಲ್ಲ, ದಯವಿಟ್ಟು ತಾವು ಹೇಳಬೇಕು ಅಂತ ಮೈತ್ರೇಯರನ್ನು ಕೇಳಿಕೊಂಡ್ರು. ಹೃದಯ ಸ್ಥಿತೋ ಯಚ್ಛತಿ ಭಕ್ತಿಪೂತೆ
ಜ್ಞಾನಂ ಸ್ವಸತ್ತಾಧಿಗಮಂ ಪುರಾಣಂ ಕರೋತಿ ಕರ್ಮಾಣಿ ಕೃತಾವತಾರಃ ತತ್ಸಾಧು ವರ್ಯಾದಿಶ ಶರ್ಮ ವರ್ತ್ಮ ಸಂರಾಧಿತೋ ಭಗವಾನ್ ಯೇನ ಪುಂಸಾಂ. ಸಾಧುವರ್ಯ, ಸಜ್ಜನರಲ್ಲಿ ಅಗ್ರಗಣ್ಯನೇ, ಆದಿಶ, ನನಗೆ ಆದೇಶ ಮಾಡು. ಏನನ್ನ? ಶರ್ಮ ವರ್ತ್ಮ. ಶರ್ಮ ಅಂದರೆ ಆನಂದ, ವರ್ತ್ಮ ಅಂದರೆ ದಾರಿ. ಆನಂದದ ಬಗೆಗಿನ ದಾರಿಯ ಕುರಿತು ನನಗೆ ತಿಳುವಳಿಕೆ ನೀಡು. ತತ್ಸಾಧುವರ್ಯಾದಿಶ ಶರ್ಮ ವರ್ತ್ಮ. ಏನು? ಸಂರಾಧಿತೋ ಭಗವಾನ್ ಯೇನ ಪುಂಸಾಂ. ಆರಾಧಿತನಾಗಿ ಜೀವರ ಹೃದಯದ ಒಳಗಡೆ ಕುಳಿತು ದೇವರು ಅರಿವನ್ನು ನೀಡುತ್ತಾನೆ. ಆ ದಾರಿಯನ್ನು ಕುರಿತು ನಮಗೆ ಹೇಳು. ಭಕ್ತಿ ಇರಬೇಕು. ಭಕ್ತಿ ಇದ್ದು ಜ್ಞಾನಿಗಳಲ್ಲಿ ಗೌರವ ಇದ್ದರೆ, ಜ್ಞಾನಿಗಳಲ್ಲಿ ಪ್ರೀತಿ ಇದ್ದರೆ ಅವರ ಹೃದಯದ ಒಳಗಡೆ ಕುಳಿತು ದೇವರು ಅರಿವನ್ನು ನೀಡುತ್ತಾನೆ. ಭಕ್ತರ ಒಳಗಡೆ ಇದ್ದು ತನ್ನನ್ನು ಅರ್ಥ ಮಾಡಿಕೊಳ್ಳುವಂತೆ ಮಾಡ್ತಾನೆ. ಉಪದೇಶಕರ ಒಳಗಡೆ ಇದ್ದು ತನ್ನನ್ನು ಅರ್ಥ ಮಾಡಿಕೊಳ್ಳುವಂತಹ ಮಾತಾಡಿಸ್ತಾನೆ. ಗುರುಗಳು ಗೌರವಕ್ಕೆ ಅರ್ಹರು. ಶಾಸ್ತ್ರವನ್ನು ಬಿಡದೆ ಹಿಡಿಯುವ ಗುರುಗಳು. ಅವರ ಒಳಗಡೆ ದೇವರು ಕುಳಿತು ನಮಗೆ ಅರಿವನ್ನು ನೀಡುತ್ತಾ ಇದ್ದಾನೆ ಅಂತ ಅನುಸಂಧಾನ ಮಾಡಬೇಕು. ಅದಕ್ಕಾಗಿ ಅವರಿಗಿಂತ ಯೋಗ್ಯರಾದ ಗುರುಗಳು ಬಂದರೆ ನಿಸ್ಸಂದೇಹವಾಗಿ ಅಲ್ಲಿಗೆ ಹೋಗ್ಬಿಡ್ಬೋದು. ಯಾಕೆಂದರೆ ಜ್ಞಾನ ಮುಖ್ಯ ನಿಮಗೆ, ವ್ಯಕ್ತಿ ಅಲ್ಲ. ವ್ಯಕ್ತಿ ಅಲ್ವೇ ಅಲ್ಲ, ಜ್ಞಾನ ಮುಖ್ಯ ನಿಮಗೆ. ಚೆನ್ನಾಗಿ ಈಗ ಹೇಳ್ತಾ ಇರೋದಕ್ಕಿಂತ ಚೆನ್ನಾಗಿ ಇನ್ಯಾರಾದರೂ ಹೇಳಿದ್ರೆ ನಿಸ್ಸಂದಿಗ್ಧವಾಗಿ ಇದನ್ನು ತೊರೆದು ದಡ ದಡ ಅಂತ ಹೋಗ್ತಾ ಇರ್ಬೋದು ಅವ್ರ ಕಡೆಗೆ. ಅಂದರೆ ಜ್ಞಾನ ಕೊಡಬೇಕು ಅವರಷ್ಟೇ. ಈ ಒಂದು ರೀತಿ ಅವರು ಹೇಳ್ತಾ ಇರ್ತಾರೆ. ಅದರಿಂದಾಗಿ ಯಾರನ್ನ ಆರಾಧನೆ ಮಾಡಿದರೆ, ಹೇಗೆ ಆರಾಧನೆ ಮಾಡಿದರೆ ದೇವರು ತನ್ನ ಅರಿವನ್ನು ಕೊಡ್ತಾನೆ ಅದನ್ನು ಹೇಳಿ. ಕರೋತಿ ಕರ್ಮಾಣಿ ಕೃತಾವತಾರಃ ಯಾನ್ಯಾತ್ಮತಂತ್ರೋ ಭಗವಾನ್ ಸ್ತ್ರ್ಯಧೀಚಃ ಯಥಾ ಸಸರ್ಜಾಗ್ರ ಇದಂ ನಿರೀಹಃ ಸಂಸ್ಥಾಪ್ಯ ವೃತ್ತಿಂ ಜಗತಾಂ ವಿಧತ್ತೆ. ನೋಡಿ, ಜೀವರ ಕರ್ಮಕ್ಕೆ ಒಂದು ಉದ್ದೇಶ ಇದೆ, ಸುಖ. ದೇವರ ಕರ್ಮಕ್ಕೆ ಉದ್ದೇಶವೇ ಇಲ್ಲ. ಆದರೂ ಅವನು ಅವತಾರ ಮಾಡ್ತಾನೆ, ಕೆಲಸ ಮಾಡ್ತಾನೆ. ಕರೋತಿ ಕರ್ಮಾಣಿ ಕೃತಾವತಾರಃ, ಮೇಲ್ಗಡೆಯಿಂದ ಕೆಳಗಡೆ ಇಳಿದು ಬರ್ತಾನೆ. ಅವತಾರ ಇಳಿಮೆ. ಎಲ್ಲಿದೆ ಅದು? ಅಲ್ಲೆಲ್ಲಿಂದಲೋ ಇಳಿದು ಬರ್ತಾನೆ. ಅಗತ್ಯ ಉಂಟಾ ಅವನಿಗೆ? ಯಾವ ಅಗತ್ಯವೂ ಇಲ್ಲ ಅವನಿಗೆ. ಅವನ ಕರ್ಮಕ್ಕೆ ಉದ್ದೇಶವೇ ಇಲ್ಲ. ಆದರೆ ಅವನು ಕರ್ಮ ಮಾಡ್ತಾನೆ. ಅವನನ್ನು ಕೇಳೋ ಹಾಗಿಲ್ಲ, ಯಾಕೆ ಹೀಗೆ ಮಾಡ್ತಾ ಇದ್ದೀನಿ ನೀನು ಮಾಡದೆ ಈ ಸರ್ತಿ ಸುಮ್ಮನೆ ಕೂತ್ಕೋ, ಈ ಟರ್ಮಿನಲ್ಲಿ ನೀನು ಯಾರನ್ನು ಉದ್ಧಾರ ಮಾಡಬೇಡ ಅಂತ ಹೇಳಲಿಕ್ಕಾಗಲ್ಲ. ಅವನು ಆತ್ಮತಂತ್ರ. ಅವನು ಹೇಳಿದ ಹಾಗೆ ಅವನು ಕೇಳಬೇಕೇ ವಿನಃ ನಾವು ಹೇಳಿದ ಹಾಗಲ್ಲ. ತ್ರಧೀಶಃ, ಮೂರು ಲೋಕದ ಒಡೆಯ. ಯಥಾ ಸಸರ್ಜಾಗ್ರ ಇದಂ ನಿರೀಹ, ಏನು ಕೆಲಸನೂ ಮಾಡಲ್ಲ, ಆದರೆ ಸೃಷ್ಟಿ ಮಾಡ್ತಾನೆ. ಅದರ ಅರ್ಥವನ್ನು ನಾವು ನೋಡಿದ್ದೇವೆ. ಕೆಲಸಕ್ಕೆ ಫಲ ಇಲ್ಲ, ಅದರಿಂದಾಗಿ ಅವನಿಗೆ ನಿರೀಹ. ಈಹ ಅಂತಂದರೆ ಕ್ರಿಯೆ, ನಿರೀಹ ಅಂದರೆ ಕ್ರಿಯೆ ಇಲ್ಲದವ. ಯಾವುದೇ ಕ್ರಿಯೆ ಇಲ್ಲದೆ ಜಗತ್ತನ್ನು ಸೃಷ್ಟಿ ಮಾಡ್ತಾನೆ. ಅಂದರೆ ಶ್ರಮದಾಯಕವಾದ ಕ್ರಿಯೆ ಇಲ್ಲ ಅಂತ ಅರ್ಥ. ಇವತ್ತಿಗೂ ನಾವು ಹಾಗೇ ಪ್ರಯೋಗ ಮಾಡೋದು. ಏನು ಮಾಡ್ತಾ ಇದ್ದೀರಾ? ಉಸಿರಾಡ್ತಾ ಇದ್ದೀನಿ ಅಂತ ಯಾರಾದರೂ ಹೇಳ್ತಾರಾ? ಯಾಕೆಂದರೆ ಉಸಿರಾಡೋದು ಆಯಾಸ ಅಲ್ವೇ ಅಲ್ಲ. ಅದರಿಂದಾಗಿ ಅದನ್ನು ಕ್ರಿಯೆ ಅಂತ ಹೇಳೋದಿಲ್ಲ. ಏನು ಕೆಲಸ ಮಾಡ್ತಾ ಇದ್ದೀರಾ ಅಂತಂದರೆ ಶ್ರಮಪೂರ್ವಕವಾಗಿ ಏನು ಮಾಡ್ತಾ ಇದ್ದೀರಾ ಅಂತಲೇ ಅರ್ಥ. ನಿಮ್ಮ ಜೀವನದಲ್ಲಿ ಎಫರ್ಟ್ ಹಾಕಿ ಏನನ್ನು ಮಾಡ್ತಾ ಇದ್ದೀರಾ ಅಂತಲೇ ಅರ್ಥ. ಏನು ಮಾಡ್ತಾ ಇದ್ದೀರಾ ನೀವು ಅಂದರೆ ಉಸಿರಾಡ್ತಾ ಇದ್ದೀನಿ ನೋಡಿ, ಇದೋ
ಕೈ ತುರಿಸ್ಕೊತಾ ಇದ್ದೀನಿ ಅಂತೆಲ್ಲ ಉತ್ತರ ಕೊಡೋದಲ್ಲ, ಯಾಕೆಂದರೆ ಅದು ಶ್ರಮವೇ ಅಲ್ಲ. ಹೀಗಾಗಿ ದೇವರು ಈ ಜಗತ್ತನ್ನು ಸೃಷ್ಟಿ ಮಾಡ್ತಾನೆ, ಆದರೆ ಆಯಾಸ ಇಲ್ಲ ಅವನಿಗೆ. ಸಂಸ್ಥಾಪ್ಯ ವೃತ್ತಿಂ ಜಗತೋ ವಿಧತ್ತೆ, ಜಗತ್ತಿಗೆ ಒಂದು ಜೀವನದ ಪರಿಪಾಠವನ್ನು ಹಾಕಿಕೊಟ್ಟಿದ್ದಾನೆ ದೇವರು. ಹೀಗೆ ಜೀವನ ಮಾಡಬೇಕು, ನೀನು ಬಂದ ದುಡ್ಡನ್ನು ಈ ರೀತಿ ವಿಭಾಗಿಸ್ಕೊಳ್ಬೇಕು, ಇದು ದುಡ್ಡು, ಎರಡು ತರಹದ ದುಡ್ಡು, ಇದನ್ನು ಈ ರೀತಿ ಹಂಚಬೇಕು ಅಂತ ಒಂದು ವಿಭಾಗ ಮಾಡಿದ್ದಾನೆ. ಇಲ್ಲ ನಾನು ದುಡ್ಡೇ ಮುಟ್ಟಲ್ಲ ಅಂತಂದರೆ ಸರಿ, ಮೃಗಗಳ ತರಹ ಜೀವಿಸು ಅಂಥೇಳಿ. ಎಲ್ಲದಕ್ಕೂ ಒಂದು ಉದ್ದೇಶ ಇದೆ, ಒಂದು ಕ್ರಿಯೆ ಇದೆ. ನೀವು ಅಲ್ಲಲ್ಲಿದ್ದಾಗ ಅದನ್ನು ಮಾಡಲೇಬೇಕು. ವೃತ್ತಿ ಅಂತಂದರೆ ಜೀವನದ ದಾರಿ. ಜೀವನದ ದಾರಿಯೊಂದನ್ನು ಅವನು ಸರಿಯಾಗಿ ನಿರೂಪಣೆ ಮಾಡಿಟ್ಟಿದ್ದಾನೆ. ಯಥಾ ಪುನಸ್ವೇಖ ಇದಂ ನಿವೇಶ್ಯ ಶೇತೆ ಗುಹಾಯಾಂ ತನಿವೃತ್ತ ವೃತ್ತಿ ಯೋಗೇಶ್ವರಾಧೀಶ್ವರ ಏಕ ಏತತ್ ಅನುಪ್ರವಿಷ್ಟೋ ಬಹುಧಾ ಯಥಾಸೀತ್. ಅವ ಏನು ಮಾಡ್ತಾನೆ, ಎಲ್ಲ ಮುಗಿದ ಮೇಲೆ ಈ ಪ್ರಪಂಚವನ್ನು ಉಪಸಂಹಾರ ಮಾಡ್ತಾನೆ. ಯಾರಿಗೂ ಗೊತ್ತಾಗದಂತೆ, ಯಾವ ಕ್ರಿಯೆಯನ್ನೂ ಮಾಡದಂತೆ ತಟಸ್ಥವಾಗಿ ಆನಂದವಾಗಿ ಇರ್ತಾನೆ. ಅದು ಹೇಗೆ ನಮಗೆ ಹೇಳಿ. ಇದ್ರ ಒಳಗಡೆ ಪ್ರವೇಶ ಮಾಡ್ತಾನೆ. ಜಗತ್ತನ್ನು ಸೃಷ್ಟಿ ಮಾಡಿ ಬಹಳ ರೂಪಗಳನ್ನು ತಾಳ್ತಾನೆ. ಬಹಳ ರೂಪ ಅಂದರೆ ಎರಡು ತರಹದ ರೂಪ ಇದೆ. ಒಂದು ಅಂತರ್ಯಾಮಿ ರೂಪ, ಇನ್ನೊಂದು ಅವತಾರ ರೂಪ. ಸ್ವಯಂ ಅವನೊಬ್ಬನೇ ಕಾಣಿಸ್ಕೊಳ್ತಾನೆ, ಅದು ಅವತಾರ ರೂಪ ಅಂತ ಕರೀತಾರೆ. ಒಂದು ಹೊಸ ಮಗು ಹುಟ್ಟಿದ್ರೆ ಆ ಮಗುವಿನ ಒಳಗಡೆ ಒಬ್ಬ ದೇವರ ಅವತಾರ ಆಗಿರಲೇಬೇಕಲ್ಲ, ಆ ಮಗು ಉಳಿಬೇಕಲ್ಲ. ಹೀಗಾಗಿ ಅವತಾರಾಹಿ ಅಸಂಖ್ಯೇಯ ಅಂದರು. ದೇವರು ಹೇಗೆ ಕೆಲಸ ಮಾಡ್ತಾನೆ, ಜಗತ್ತಿನ ಆಯಕಟ್ಟಿನ ಸ್ಥಾನಗಳಲ್ಲಿ ಮನುವಾಗಿ, ಸಪ್ತರ್ಷಿಯಾಗಿ, ದೇವರ್ಷಿಯಾಗಿ, ಋಷಿಯಾಗಿ, ರಾಜನಾಗಿ ಎಲ್ಲ ಹೇಗೆ ಕೆಲಸ ಮಾಡ್ತಾನೆ ನಮಗೆ ಅದನ್ನು ಹೇಳಿ. ಕ್ರೀಡನ್ ವಿಧತ್ತೆ ದ್ವಿಜಗೋಸುರಾಣಾಂ ಕ್ಷೇಮಾಯ ಕರ್ಮಾಣಿ ಅವತಾರ ಭೇದೈ ಮನೋನತೃಪ್ಯತ್ಯಪಿ ಶೃಣ್ವತಾನ್ನಃ ಸೃಶ್ಲೋಕಮೌಳೇ ಚರಿತಾಮೃತಾನಿ. ಆ ಪರಮಾತ್ಮನ ಚರಿತೆ ಎನ್ನುವುದು ಒಂದು ಅಮೃತ ಇದ್ದ ಹಾಗೆ. ಯಾವಾಗಲೂ ಕೇಳ್ತಾ ಇದ್ದರೂ ಅದರಲ್ಲಿಯೇ ಆಸಕ್ತಿ ಮೂಡುತ್ತೆ. ಒಂದು ಸರ್ತಿ ಕೇಳುವಾಗ ಹೊಸ ಅಂಶವೊಂದನ್ನು ಗ್ರಹಿಸುತ್ತೆ, ಎರಡನೇ ಬಾರಿ ಕೇಳುವಾಗ ಹೊಸ ಅಂಶವೇ, ಮೂರನೇ ಬಾರಿ ಕೇಳುವಾಗ ಅದರದ್ದು ಹೊಸ ಅಂಶ, ನಾಲ್ಕನೇ ಬಾರಿ ಕೇಳುವಾಗ ಅದು ಹೊಸ ಅಂಶ. ಅದರಿಂದ ನನ್ನ ಮನಸ್ಸು ತೃಪ್ತವಾಗುವುದೇ ಇಲ್ಲ. ಎಷ್ಟು ಬಾರಿ ಕೇಳಿದರೂ ಹೊಸ ಹೊಸ ಆಯಾಮವನ್ನು ನೋಡಿದ ಹಾಗೆ ಆಗ್ತದೆ. ಅದನ್ನು ಕೇಳಿದ್ದೇನೆ ನಾನು, ದೇವರು ಹೇಗೆ ಅವತಾರ ಮಾಡ್ತಾನೆ, ಅವತಾರ ಮಾಡಿ ಯಾವ ದಾರಿಯಲ್ಲಿ ಹೋಗ್ತಾನೆ, ಜಗತ್ತನ್ನು ಹೇಗೆ ಬೆಳೆಸ್ತಾನೆ, ಜಗತ್ತಿನ ಜನರನ್ನು ಹೇಗೆ ತಯಾರು ಮಾಡ್ತಾನೆ. ದೇವರು ಅವತಾರ ಮಾಡಿದರೆ ಜಗತ್ತಿನ ಮನಸ್ಸಿನ ಬೆಳವಣಿಗೆ ಹೇಗಾಗತ್ತೆ, ಬೇರೆ ಜನರ ಮನಸ್ಸಿನ ಬೆಳವಣಿಗೆ ಹೇಗಾಗತ್ತೆ, ಜಗತ್ತು ಇನ್ನೊಂದೇ ಹಂತಕ್ಕೆ ಹೇಗೆ ಹೋಗಿ ಮುಟ್ಟುತ್ತೆ ಅನ್ನೋದು ಕೇಳ್ತಾ ಇದ್ದೇನೆ, ತೃಪ್ತಿ ಇಲ್ಲ. ಎಷ್ಟು ಕೇಳಿದ್ರೂ ಉಂಟಲ್ವಾ. ನೀವು ಈಗ ಕೇಳಿ, ಗ್ರಂಥ ಇಟ್ಟುಕೊಂಡು ಈಗ ಕೇಳಿ, ಮತ್ತೆ ಮತ್ತೆ ಕೇಳಿ, ಬೇರೆಯೇ ಆಗಿ ಬರುತ್ತೆ. ನೀವೇ ಹೇಳಿ, ಬೇರೆ ಆಯಾಮ ಗೋಚರಿಸುತ್ತೆ. ನೀವು ನಿಮ್ಮ ಮಕ್ಕಳಿಗೆ, ಬೇರೆಯವರಿಗೆ ಅದನ್ನು ಹೇಳಿ ಬೇರೆಯಾಗಿ ಗೋಚರಿಸದೆ ಹೋದರೆ ಆಮೇಲೆ ಬಂದು ಕೇಳಿ, ಯಾಕೆ ನನಗೆ ಗೋಚರಿಸಲಿಲ್ಲ ಅಂತ. ಖಂಡಿತ ಬೇರೆಯಾಗಿ ಗೋಚರಿಸುತ್ತೆ, ಹೊಸ ಆಯಾಮಗಳು ಕಾಣುತ್ತೆ. ಅದರಿಂದಾಗಿ ವಿದುರ ಹೇಳ್ತಾನೆ, ನಾನು ಕೇಳಿದ್ದೇನೆ ಸಜ್ಜನರಿಂದ, ಆದರೆ ನ ತೃಪ್ಯತಿ, ತೃಪ್ತಿ ಆಗ್ತಾ ಇಲ್ಲ ನೀವು ಹೇಳಿ. ಯೈಸ್ತತ್ವಭೇದೈ ಅಧಿಲೋಕನಾಥೋ ಲೋಕಾನ್ ಅಲೋಕಾನ್ ಸಹ ಲೋಕನಾಥಾನ್ ಅಚೀಕ್ಲಪದ್ಯತ್ರ ಹಿ ಸರ್ವಸತ್ವ ನಿಕಾಯ ಭೇದೋಧಿಕೃತ ಪ್ರತೀತಃ. ಈ ಜಗತ್ತಿನಲ್ಲಿ
ಈ ಮನುಷ್ಯನ ಪ್ರವೃತ್ತಿಗಳಿಗೆ ಮೂಲಭೂತವಾದ ತತ್ವಗಳು ಬೇರೆ ಬೇರೆ ಇವೆ. ಮನುಷ್ಯ ಯಾಕೆ ಹೀಗೆ ಕೆಲಸ ಮಾಡ್ತಾನೆ, ಯಾಕೆ ಹೀಗೆ ವಿರೋಧಿಸ್ತಾನೆ, ಯಾಕೆ ಒಂದನ್ನು ಇಷ್ಟಪಡೋಲ್ಲ ಒಂದನ್ನು ಇಷ್ಟಪಡ್ತಾನೆ, ಯಾಕೆ ಒಂದು ಬಾರಿ ಅಧರ್ಮ ತಲೆ ಎತ್ತಿ ಕುಣಿಯುತ್ತೆ, ಒಂದು ಬಾರಿ ಧರ್ಮ ತಲೆ ಎತ್ತಿ ಕುಣಿಯುತ್ತೆ, ಜನಕ್ಕೆ ಯಾಕೆ ಯೋಚನೆ ಮಾಡಲಿಕ್ಕೆ ಬರಲ್ಲ, ಯಾವಾಗ ಜನ ಚೆನ್ನಾಗಿ ಯೋಚನೆ ಮಾಡ್ತಾರೆ? ಇದಕ್ಕೆಲ್ಲ ಕಾರಣ ತತ್ವಭೇದ. ಆ ತತ್ವಭೇದಗಳನ್ನು ಜಗತ್ತಿನಲ್ಲಿ ರೂಢಿಸುವವ ಅವನು. ಆಮೇಲೆ ಜಗತ್ತಿನ ಮೂಲಭೂತ ಪ್ರವೃತ್ತಿ, ಕೊಲೆ ಇದೆ, ಸುಲಿಗೆ ಇದೆ, ಕಳ್ಳತನ ಇದೆ, ಸುಳ್ಳು ಹೇಳೋದಿದೆ, ಸತ್ಯ ಹೇಳೋದಿದೆ, ಪ್ರಾಮಾಣಿಕವಾಗಿ ನಡೆಯೋದಿದೆ, ಅದನ್ನು ಕಂಡುಹಿಡಿಯೋದಿದೆ, ಅವನನ್ನು ಅಳೆಯೋದಿದೆ. ಇವೆಲ್ಲ ಮೂಲಭೂತವಾದ ಪ್ರವೃತ್ತಿ. ಇದಕ್ಕೇನು ಕಾರಣ? ಈ ಮೂಲಭೂತವಾದ ಪ್ರವೃತ್ತಿ ಎಲ್ಲಿಂದ ಬಂತು? ಯಾವುದೂ ಹೊಸದಲ್ಲ. ಎಲ್ಲಿಂದ ಬಂತು ಇದು? ಅದನ್ನೆಲ್ಲ ಕೇಳಬೇಕು ಅಂತ ಇದೆ. ಮತ್ತೆ ಅಲೋಕಗಳ ಸೃಷ್ಟಿ ಹೇಗೆ, ಲೋಕದ ಸೃಷ್ಟಿ ಹೇಗೆ? ಲೋಕ ಅಂದರೆ ಬೆಳಕು ಓಡಾಡುವ ಜಾಗ ಅಂತ ಅರ್ಥ. ಯಾವ್ಯಾವುದನ್ನು ಲೋಕ ಅಂತ ಕರೆಯೋ ಹಾಗಿಲ್ಲ. ಅಂಧಂತಮೋ ಲೋಕ ಅನ್ಬಾರ್ದು. ಲೋಕ ಅಂದರೆ ಬೆಳಕು. ಈ ಭೂಲೋಕವನ್ನು ಲೋಕ ಅಂತ ಯಾಕೆ ಕರೀತಾರೆ? ಸೂರ್ಯನ ಬೆಳಕು ಓಡಾಡುವ ಜಾಗ, ಅದರಿಂದಾಗಿ ಲೋಕ. ಸ್ವರ್ಲೋಕ, ಭುವೋಲೋಕ, ಸತ್ಯಲೋಕ ಅಂತೆಲ್ಲ ನಾವು. ಲೋಕ ಅಂದ್ರೇನು? ಬೆಳಕು ಓಡಾಡುವ ಜಾಗ ಅಂತ ಅರ್ಥ. ಬೆಳಕು ಓಡಾಡುವ ಜಾಗವನ್ನು ಸೃಷ್ಟಿಸಿದ, ಬೆಳಕು ಓಡಾಡದ ಜಾಗವನ್ನು ಸೃಷ್ಟಿಸಿದ ಲೋಕ ಮತ್ತೆ ಅಲೋಕ. ಹೇಗೆ ಸೃಷ್ಟಿ ಮಾಡಿದ? ಯಾವ ತತ್ವ ಅನ್ನೋದು ಆ ಲೋಕದ ಬೇಸ್. ಕೇವಲ ಜಡ ಪದಾರ್ಥ ಮಾತ್ರ ಇರಲಿಕ್ಕೆ ಸಾಧ್ಯ ಇಲ್ಲ. ಪ್ರತಿಯೊಂದು ಜಡ ಪದಾರ್ಥದ ಹಿಂದೆ ಒಂದು ನಿಯಮ ಇರುತ್ತೆ. ಈ ನಿಯಮದ ಪ್ರಕಾರ ಈ ಜಡ ಹಿಂಗೆ ಆಕ್ಟ್ ಮಾಡುತ್ತೆ ಅಂತ. ಭೂಮಿ ಇದೆ, ಗುರುತ್ವಾಕರ್ಷಣ ಅಂತನ್ನೋದು ನಿಯಮ. ಜಡವಾದ ಭೂಮಿ ಗುರುತ್ವಾಕರ್ಷಣ ಅನ್ನುವ ನಿಯಮದ ಜೊತೆಗೆ ಇದೆ ಈ ತತ್ವ. ಈ ತತ್ವಕ್ಕೆ ಕಾರಣವಾದದ್ದು ಯಾವುದು? ಭೂಮಿ ಇದೆ, ಬೀಜ ಇದೆ. ಭೂಮಿಯಲ್ಲಿ ಬೀಜವನ್ನು ಬಿತ್ತುತ್ತೇವೆ. ಆ ನೆಲ ಶುದ್ಧ ಇರಬೇಕು, ನೀರು ಬೇಕು, ಮೇಲ್ಗಡೆಯಿಂದ ಸೂರ್ಯನ ಬೆಳಕು ಬೇಕು, ಉತ್ತೇಜಕ ಅಂತ ಹೇಳಿ ಗೊಬ್ಬರ ಬೇಕು. ಬೀಜ ಹುರಿದ್ರೆ ನೆಟ್ಟಗಾಗಲ್ಲ. ಈ ಹಾಸುಗಲ್ಲು, ಈ ಫ್ಲೋರ್, ಮನೆಯಲ್ಲೇ ಇರುವ ಫ್ಲೋರ್, ಅದ್ರ ಮೇಲೆ ಬೀಜ ಹಾಕಿದ್ರೆ ಮೊಳೆಯಲ್ಲ. ನೀರು ಹಾಕಿದ್ರೂ ಇಲ್ಲ ಅದ್ರ ಮೇಲೆ. ಇವೆಲ್ಲ ಹೇಗೆ? ಕೆಲವೊಂದಿರ್ತವೆ, ಕಟ್ಟಡವನ್ನೇ ಭೇದಿಸಿಕೊಂಡು ಬರುವಂತಹ ಗಿಡಗಳು ಇರ್ತವೆ. ಕೆಲವೊಂದಕ್ಕಿರೋದೇ ಇಲ್ಲ. ಹಾಗೆ ಮನೆಯ ಒಳಗಡೆ ಭತ್ತ ಬೆಳೀರಿ ನೋಡೋಣ. ಈ ಒಂದು ಜಡ ಇದೆ, ಆ ಜಡದ ಹಿಂದೆ ಒಂದು ತತ್ವ ಇದೆ. ಅದು ಎರಡನ್ನು ಜೋಡಿಸಿದವನು ಯಾರು ಮತ್ತೆ ಹೇಗೆ ಅದು ಬೇಕು ನಮಗೆ. ಜೀವನದ ಒಂದು ರೀತಿ ಇದೆ. ಈ ರೀತಿ ಜೀವನ ಮಾಡಬೇಕು, ಇವನು ಹೀಗೆ ಬದುಕಬೇಕು. ಅದರದ್ದೇ ಮುಂದೆ 4ನೇ ಸ್ಕಂದ. ಈ 3 ಮತ್ತು 4 ಇದೆಯಲ್ಲ, ಅದೆರಡೂ ಕೂಡ ಮೈತ್ರೇಯರು ವಿದುರನಿಗೆ ಹೇಳುವಂಥದ್ದೇ. ಅದರಲ್ಲಿ ಇದೆಲ್ಲ ಅಂಶವೂ ಬರುತ್ತೆ. ಇವಾಗ ಪೃಥು ಮಹಾರಾಜ ಬಂದ, ಭೂಮಿಯನ್ನು ನಿಯಂತ್ರಣ ಮಾಡಿದ. ಅದರಲ್ಲಿ ಎತ್ತರದ ಭಾಗಗಳು, ದಿನ್ನೆ, ತಗ್ಗು ಎಲ್ಲವನ್ನು ಸಮ ಮಾಡಿದ. ಒಂದು ವೃತ್ತಿ, ಒಂದು ಆಕ್ಯುಪೇಷನ್ ಅಂತ ಮಾಡಿದ. ಇವರು ಇವರಿಂದ ಬದುಕಬೇಕು, ಅವರು ಇವರಿಂದ ಬದುಕಬೇಕು, ಇವರಿಂದ ಆನಂದ, ಇವರಿಂದ. ಈ ಒಂದು ಲೋಕವನ್ನು ಪರಸ್ಪರ ಅವಲಂಬಿತರನ್ನಾಗಿ ಮಾಡಿಬಿಟ್ಟ. ಎಲ್ಲರೂ ಒಬ್ಬರ ಮೇಲೆ ಒಬ್ಬರು ಅವಲಂಬಿತರೆ. ನಾವು ಇನ್ನೊಬ್ಬರ ಮೇಲೆ ಅವಲಂಬಿತರು, ಇನ್ನೊಬ್ಬರು ನಮ್ಮ ಮೇಲೆ ಅವಲಂಬಿತರು. ಇದೆಲ್ಲ ಆಯ್ತಲ್ಲ, ಇದು ಯಾಕೆ ಹೀಗೆ ಹೇಳಿ ನನಗೆ. ಅಚೀಕ್ಲಪದ್ಯತ್ರ ಹಿ ಸರ್ವಸತ್ವನಿಕಾಯ ಭೇದ ಅಧಿಕೃತ ಪ್ರತೀತ. ಮತ್ತೆ ಬೇರೆ ಎಲ್ಲಿಯೂ ಕೂಡ ಈ ತರಹದ ಪ್ರಾಣಿ ವೈವಿಧ್ಯ ಒಟ್ಟಿಗೆ ಬದುಕಿರೋದು ಕಂಡಿಲ್ಲ. ದೈತ್ಯರೂ ಇಲ್ಲಿದ್ದಾರೆ, ದೇವತೆಗಳ ಕಡೆಯವರು ಇದ್ದಾರೆ, ಇಬ್ಬರು ಕೂಡ ಇಲ್ಲಿದ್ದಾರೆ. ಅವರಿಬ್ಬರ ನಡುವಿನ ತಿಕ್ಕಾಟ, ಈ ತರಹದ ತಿಕ್ಕಾಟಗಳೆಲ್ಲ ಬೇರೆ ಬೇರೆ ಲೋಕಗಳಲ್ಲಿಲ್ಲ. ಈ ತರಹದ್ದು ಅಧಿಕೃತವಾಗಿ ಇರೋದಿಲ್ಲೇ ಈ ಲೋಕದಲ್ಲಿ.
ಅದನ್ನು ಕುರಿತು ನಮಗೆ ಹೇಳಿ. ಪರಾವರೇಚಾಂ ಏನ ಪ್ರಜಾನಾಮುತವಾತ್ಮಕರ್ಮ ರೂಪಾಭಿಧಾನೇನ ಭಿದಾಂ ವ್ಯಧತ್ತ ಪರಾವರೇಚಾಂ ಭಗವನ್ ಕೃತಾನಿ ಶ್ರುತಾನಿ ಮೇ ವ್ಯಾಸಮುಖಾದಭೀಕ್ಷ್ಣಂ. ಮೈತ್ರೇಯರೇ, ನಮ್ಮ ತಂದೆಯವರು ನಿಮ್ಮ ಗೆಳೆಯರು. ಮೈತ್ರೇಯರು ಪರಾಶರರ ಶಿಷ್ಯ. ಮೈತ್ರೇಯರು ಪರಾಶರರ ಶಿಷ್ಯ. ಆ ಮೈತ್ರೇಯ ಮತ್ತು ಪರಾಶರರ ಸಂವಾದವೇ ವಿಷ್ಣು ಪುರಾಣ. ಆ ಮೈತ್ರೇಯ ಮತ್ತು ಪರಾಶರರು, ಮೈತ್ರೇಯರು ಶಿಷ್ಯರು, ಪರಾಶರರು ಗುರುಗಳು. ಮೈತ್ರೇಯರ ಕ್ಲಾಸ್ಮೇಟು ವೇದವ್ಯಾಸರಂತೆ. ಗೆಳೆಯ ಅಂತ ಹೇಳ್ತಾರೆ, ಕ್ಲಾಸ್ಮೇಟ್ ಅಲ್ಲ, ಗೆಳೆಯ ಅಂತ. ಹೀಗಾಗಿ ನಾವು ನಮ್ಮ ತಂದೆಯಾದ ವೇದವ್ಯಾಸರ ಮುಖದಿಂದ ಕೇಳಿದ್ದೇವೆ, ಆದರೂ ಕೂಡ ತೃಪ್ತಿ ಇಲ್ಲ. ತಾವು ಹೇಳಿ ನೋಡಿ, ವೇದವ್ಯಾಸರು ಹೇಳಿದ್ದಾರೆ, ಆದರೂ ತೃಪ್ತಿ ಇಲ್ಲ. ನೀವು ಬೇರೆ ಆಯಾಮಗಳಲ್ಲಿ ಹೇಳ್ತೀರಾ, ಅದನ್ನು ಹೇಳಿ. ಯಾಕೆಂದರೆ ವಿಷ್ಣು ಪುರಾಣದಲ್ಲಿಯೂ ಸೃಷ್ಟಿಯ ಚಿಂತನೆ ಎಲ್ಲ ಬರುತ್ತೆ, ಆದರೆ ಅದು ಬೇರೆ ಆಯಾಮದಲ್ಲಿದೆ. ನಾವು ಆ ಪ್ರಭೇದವನ್ನು ಸ್ಪಷ್ಟ ಗುರುತಿಸ್ಬೋದು. ಅದರಿಂದ ದಯವಿಟ್ಟು ನನಗೆ ಹೇಳಿ, ಎಲ್ಲಿ ಹಿರಿಯರಿಂದ ಕೇಳಿದ್ರು ಎಲ್ಲಿ ಹೊಸ ಆಯಾಮದ ಚಿಂತನೆ ನಮಗೆ ಸಿಗತ್ತೆ ಅಂತ ಅನಿಸುತ್ತೆ, ಅಲ್ಲಿ ಕೇಳಬೇಕು ಅಂತ ಇರೋದು. ಇವಾಗ ಗುರುಗಳ ಬಾಯಿಂದ ಕೇಳಿರ್ತೇವೆ, ಇನ್ನೊಬ್ಬರು ಯಾರಾದರೂ ಹೊಸ ಆಯಾಮದಲ್ಲಿ, ರೋಚಕವೆನಿಸಿದ ಆಯಾಮದಲ್ಲಿ ಹೊಸ ಪ್ರಮೇಯದ ಅರಿವು ಬರುವ ಹಾಗೆ ಮಾತನಾಡ್ತಾ ಇದ್ರೆ ಅವರನ್ನು ಕೇಳಲೇಬೇಕು ಅಂತ. ಶ್ರವಣಕ್ಕೆ ಅಷ್ಟು ಮಹತ್ವ, ಶ್ರವಣ ಮನನ ನಿಧಿಧ್ಯಾಸನಕ್ಕೆ ಅಷ್ಟು ಮತ್ತು ಜೀವನದಲ್ಲಿ ಮಾಡಬೇಕಾದದ್ದು 3: ಶ್ರವಣ ಮನನ ನಿಧಿಧ್ಯಾಸನ. ಕೇಳಬೇಕು, ಮನನ ಮಾಡಬೇಕು, ಚಿಂತನೆ ಮಾಡಬೇಕು. ಕೇಳಬೇಕು, ಮನನ ಮಾಡಬೇಕು, ಚಿಂತನೆ ಮಾಡಬೇಕು. ಯಾವುದ್ರಲ್ಲಿ ಬೇಕಾದರೂ ಸೋಮಾರಿತನ ಇರಲಿ, ನಿಮ್ಗೆ ಇದರಲ್ಲಿ ಸೋಮಾರಿತನ ಇರಬಾರದು ಅಂತ ಹೇಳುತ್ತೆ ಶಾಸ್ತ್ರ. ಒಂಥರತಿ ಕೇಳಿದ್ದೇವೆ, ಇಲ್ಲ, ಕೇಳಿದ್ದನ್ನೇ ಕೇಳ್ತಾ ಇದ್ರು, ಬೇರೆ ಇದರಲ್ಲಿ ಬೇರೆ ಆಯಾಮವನ್ನು ಕೇಳಿ ಬೇರೆಯವ್ರ ಹತ್ರ ಹೋಗಬೇಕು, ಹೀಗೆಲ್ಲ ನಿರೂಪಣೆ ಮಾಡ್ತಾರೆ. ಅದನ್ನು ವಿದುರರು ಹೇಳ್ತಾರೆ, ನಾವು ವೇದವ್ಯಾಸರಿಂದ ಕೇಳಿದ್ದೇವೆ, ವೇದವ್ಯಾಸರಿಗಿಂತ ದೊಡ್ಡವರು ಬೇಕೇ, ನಿಮ್ಮಿಂದ ಇನ್ನೂ ಬೇರೆ ಸಂಗತಿಗಳನ್ನು ಕೇಳಬೇಕು ಅಂತ ಇದೆ, ನಮಗೆ ತೃಪ್ತಿ ಇಲ್ಲ. ನ ತೃಪ್ನುಮಃ ಕರ್ಣ ಸುಖಾವಹಾನಾಂ ತೇಚಾಮೃತೆ ಕೃಷ್ಣ ಕಥಾಮೃತೌಘಾತ್. ಕೃಷ್ಣ ಕಥಾಮೃತಾಂ ಋತೆ, ಕೃಷ್ಣ ಕಥಾಮೃತೆ, ಇದು ಏನಾಯಿತು, ಬಹಳ ತಪ್ಪು ಅರ್ಥಗಳಿಗೆ ಕಾರಣ ಆಗಿದೆ ಈಗ ಹೇಳುವ ಶ್ಲೋಕ. ಇದನ್ನು ನಾನೊಮ್ಮೆ ಹೇಳ್ತೇನೆ, ನೀವು ಕೇಳಿ. ಪರಾವರೇಚಾಂ ಭಗವಾನ್ ಕೃತಾನಿ ಮೇ ಶ್ರುತಾನಿ ವ್ಯಾಸಮುಖಾದಭೀಕ್ಷ್ಣಂ. ಎಲ್ಲ ಒಳ ಕೆಟ್ಟ, ಇದು ದೊಡ್ಡ ಚಿಕ್ಕ ಎಲ್ಲ ಥರದ ಕಥೆಗಳನ್ನು ನಾವು ಕೇಳ್ಬಿಟ್ಟಿದ್ದೀವಿ ವೇದವ್ಯಾಸರ ಮುಖದಿಂದ. ಅಭೀಕ್ಷ್ಣಂ ಮತ್ತೆ ಮತ್ತೆ ಕೇಳಿದ್ದೇವೆ, ಆದರೆ ನ ತೃಪ್ನುಮಃ ಕರ್ಣ ಸುಖಾವಹಾನಾಂ, ಕಿವಿಗೆ ಆನಂದವನ್ನು ನೀಡುವ ಕಥೆಗಳನ್ನು ಕೇಳಿ ನಮಗೆ ತೃಪ್ತಿ ಆಗ್ತಾ ಇಲ್ಲ. ಆದರೆ ಕೃಷ್ಣನ ಕಥೆಯೊಂದನ್ನು ಬಿಟ್ಟು ಅಂತಿದೆ ಈ ಶ್ಲೋಕ. ಋತೆ, ನಮಗೆ ಸಾಮಾನ್ಯ ಸಂಸ್ಕೃತ ಬಂದವರಿಗೆ ಋತೆ ಅಂದರೆ ವಿನಃ, ಬಿಟ್ಟು, ಅದು ಒಂದು ಬಿಟ್ಟು ಉಳಿದುದೆಲ್ಲ ಸುಖವಾಗಿದೆ. ಇದನ್ನ ಹಿಡ್ಕೊಂಡ್ರು ನೋಡಿ. ಮಹಾಭಾರತ ಕೃಷ್ಣನ ಕಥೆ ಅಂತಾರೆ, ಮಹಾಭಾರತಕ್ಕಿಂತ ಭಾಗವತ ಮಿಗಿಲು. ಕಾರಣ ಏನು ಅಂತಂದರೆ, ಮಹಾಭಾರತ ಜಗಳದ ಕಥೆ, ವೀರರಸ ಜಾಸ್ತಿ ಇದೆ, ಅಲ್ಲಿ ರಾಜಕೀಯ ಜಾಸ್ತಿ ಇದೆ, ರಾಜನೀತಿ ಜಾಸ್ತಿ ಇದೆ. ಅದು ಒಂದನ್ನು ಬಿಟ್ಟು ಉಳಿದ ಬೇರೆ ತತ್ವಗಳೆಡೆಗೆ ಗಮನ ಹರಿಸಬೇಕು ಅಂತ ವಿದುರ ಹೇಳ್ತಾ ಇದ್ದಾನೆ ಅಂತ ಅಂದುಬಿಟ್ರು. ಏನು ಜ್ಞಾನೋದಯ ಆಯಿತೋ ಏನೋ ಅವರಿಗೆ. ನಿಜವಾಗಿಯೂ ಹೀಗೆ ಬರೆದಿದ್ದಾರೆ. ಬಹಳ ಜನ
ಇದೇ ತರಹ ವ್ಯಾಖ್ಯಾನ ಮಾಡಿದ್ದಾರೆ. ಮಹಾಭಾರತ ವ್ಯಾಪಕವಾಗಿ ಅಧ್ಯಯನ ಮಾಡದೇ ಇರಲಿಕ್ಕೆ ಇದು ಒಂದು ಕಾರಣ. ಶ್ಲೋಕ ಹಿಡಿದು ಅಧ್ಯಯನ ಮಾಡದೇ ಇರಲಿಕ್ಕೆ ಈ ತರಹದ ಶ್ಲೋಕಗಳು, ಈ ತರಹದ್ದು ಕಾರಣ. ಮಾಧ್ವರನ್ನು ಬಿಡಿ, ಮಧ್ವಾಚಾರ್ಯರು ಹೇಳಿದ್ರು ಮಹಾಭಾರತ ಅನ್ನೋದು ಶಾಸ್ತ್ರ, ಅದನ್ನು ಓದಿ ಅಂತ ಹೇಳಿದ್ರಲ್ಲ. ಬೇರೆಯವರು ಅದನ್ನು ಹೇಳಲೂ ಇಲ್ಲ. ಕಾರಣ ಏನು ಅಂದರೆ, ಮಹಾಭಾರತವನ್ನು ಓದಬಹುದಾದದ್ದು ಶಾಸ್ತ್ರ ಅಂತ ಅವ್ರಿಗೆ ಅನ್ನಿಸಿಲ್ಲ. ಈ ಶ್ಲೋಕವನ್ನು ಇಟ್ಟುಕೊಂಡು ಕೃಷ್ಣನ ಕಥೆ ಅಂದರೆ ಮಹಾಭಾರತ ಅದು ಗ್ರಾಮ್ಯ ಸುಖ, ಲೋಕದಲ್ಲಿ ಒಂದು ರಸಗಟ್ಟಿಯಾದ ಒಂದು ಕಾವ್ಯ ಇದ್ದ ಹಾಗೆ, ಲೋಕದಲ್ಲಿ ರಸಗಟ್ಟಿಯಾದ ಒಂದು ಥ್ರಿಲ್ಲರ್ ಸ್ಟೋರಿ ಇದ್ದ ಹಾಗೆ, ರೊಮ್ಯಾಂಟಿಕ್ ಅಡ್ವೆಂಚರಸ್ ಥ್ರಿಲ್ಲರ್ ಸ್ಟೋರಿ ಇದ್ದ ಹಾಗೆ, ಅದು ರೋಚಕವಾದ ಸಾಹಸಗಳು, ಅಡಿಗಡಿಗೆ ರೋಮಾಂಚನಗೊಳಿಸುವಂತಹ ಮಾತುಗಳು, ಡೈಲಾಗ್ಸು, ಸೆಂಟಿಮೆಂಟು ಎಲ್ಲವನ್ನು ಹದವಾಗಿ ಬೆರೆಸಿದ ಒಂದು ಒಳ್ಳೆ ಕಥೆ, ಅದನ್ನೇನು ಓದೋದು ಅಂತ ಅಂದುಕೊಂಡವರು ಬಹಳ ಜನ ಇದ್ದಾರೆ. ನೀವು ಸಂಸ್ಕೃತ ವಿದ್ವಾಂಸರನ್ನು ಹೋಗಿ ಕೇಳಿದ್ರೆ 90% ಸಂಸ್ಕೃತ ವಿದ್ವಾಂಸರು ಮಹಾಭಾರತವನ್ನು ಕವರ್ ಟು ಕವರ್ ಓದಿಲ್ಲ. ಅವರಿಗೆ ಅದು ಅರ್ಥವೇ ಆಗಿಲ್ಲ. ಯಾಕೆ ಅಂದರೆ ಗ್ರಾಮ್ಯ ಕಥೆ ಅದು, ಇದು ಎಲ್ಲರೂ ಹಾಗೆ ಅಂದುಕೊಂಡಿರೋದು. ಆಗ ಆಚಾರ್ಯರು ಬಂದರು, ಇದಕ್ಕೆ ಬೇರೆ ಅರ್ಥ ಅಂದರು. ಬಹಳ ಜನ ಗೌಡಪಾದರ ಅನುಯಾಯಿಗಳು, ಇಸ್ಕಾನಿನವರು ಹೀಗೆ ಅರ್ಥ ಮಾಡ್ತಾರೆ. ಅದಕ್ಕೆ ಆಚಾರ್ಯರು ಹೇಳಿದ್ರು, ಅಲ್ಲಿ ಋತೆ ಅನ್ನೋದಕ್ಕೆ ವಿನಃ ಅಂತ ಅರ್ಥ ಮಾಡಬೇಡಿ. ಕೃಷ್ಣ ಕಥೆಯೊಂದನ್ನು ಹೊರತುಪಡಿಸಿದರೆ ಇನ್ನೆಲ್ಲ ಕಥೆಯನ್ನು ನಾವು ಆನಂದದಿಂದ ಕೇಳ್ತೇವೆ ಅಂತ ಅರ್ಥ ಅಲ್ಲ. ಋತೆ ಅಂದರೆ ಅವಗಮೆ. ಋತ ಗತವು ಅಂತ ಧಾತು. ತಿಳಿದ ಮೇಲೆ, ಕೃಷ್ಣ ಕಥೆಯ ತಿಳುವಳಿಕೆ ಬಂದ ಮೇಲೆ ನಾವು ಉಳಿದ ಎಲ್ಲ ಕಥೆಗಳನ್ನು ಕೃಷ್ಣನ ಕಥೆಯೊಟ್ಟಿಗೆ ಕೇಳ್ತಾ ತೃಪ್ತಿ ಇಲ್ಲ ಅಂತ ಅರ್ಥ. ಕೃಷ್ಣನನ್ನು ನಮ್ಮ ಕಾಲದಲ್ಲಿ ನಾವು ಕಂಡಿದ್ದೇವೆ. ನಮ್ಮ ಕಾಲದಲ್ಲಿ ನಾವು ಕಂಡ ಕೃಷ್ಣನ ಕಥೆಯ ಜೊತೆಗೆ ಅವನ ಕಥೆಯನ್ನು ಕೇಳೋದರಲ್ಲಿ ನಮಗೆ ತೃಪ್ತಿ ಇಲ್ಲ. ಹಾಗರ್ಥ. ಅಂದರೆ ಕೃಷ್ಣ ಕಥೆಯ ಜೊತೆಗೆ ದೇವರ ಉಳಿದ ಅವತಾರಗಳ ಕಥೆಯನ್ನು ಕೇಳ್ತಾ ನಮಗೆ ತೃಪ್ತಿ ಇಲ್ಲ ಅಂತ ಅರ್ಥವೇ ವಿನಃ ಕೃಷ್ಣ ಕಥೆಯನ್ನು ಬಿಟ್ಟು ಅಂತ ಅರ್ಥ ಅಲ್ಲ. ನೋಡಿ, ಮುಂದೆ ಇನ್ನೂ ಡೇಂಜರಸ್ ಅದಿದೆ. ಆ ಶ್ಲೋಕವನ್ನು ನಾವು ಮುಂದೆ ನೋಡ್ತೇವೆ. ಕಸ್ತೃಪ್ನುಯಾತ್ ತೀರ್ಥಪದೋಭಿಧಾನಾತ್ ಸತ್ರೇಷು ಯಃ ಸೂರಿಭಿರೀಡ್ಯಮಾನಾತ್ ಯಕ್ಕರ್ಣನಾಡೀಂ ಪುರುಷಸ್ಯ ಯಾತಃ ಭಯಪ್ರದಾಂ ಗೇಹರತಿಂ ಛಿನತ್ತಿ. ಯಕ್ಕರ್ಣನಾಡೀಂ, ಕಿವಿಯ ದಾರಿಯ ಒಳಗಡೆ ಹಾಸಿ ಹೋಗಿ ಕೃಷ್ಣ ಹೃದಯದ ಒಳಗಡೆ ಕುಳಿತು, ಭಯಪ್ರದಾಂ, ನಾವು ವಿಪರೀತ ಹೆದರುವ, ಗೇಹರತಿಂ, ನಮಗೆ ಹೆದರಿಕೆಯನ್ನು ಉಂಟು ಮಾಡೋದು ಯಾವುದು ಅಂತಂದರೆ ಮನೆ ಮತ್ತು ದೇಹದ ಬಗೆಗೆ ನಮ್ಮದೇ ಅಂತನ್ನುವ ಆಸಕ್ತಿ, ಅದನ್ನು ನಾಶ ಮಾಡಿಬಿಡ್ತಾನೆ. ಕೃಷ್ಣನ ಕಥೆಯನ್ನು ಯಾವಾಗಲೂ ಕೇಳ್ತಾ ಇದ್ದರೆ ನೀವು ಎಲ್ಲದಕ್ಕೂ ತಯಾರಾಗಿ ಇರ್ತೀರ. ಎಂತೆಂಥ ಪ್ರಸಂಗಗಳು, ನಮ್ಮ ಹಿರಿಯರು ಎಷ್ಟು ಕಷ್ಟಪಟ್ಟದ್ದು, ಏನೇನೆಲ್ಲ, ಎಷ್ಟು ಸಾಮ್ರಾಜ್ಯಗಳು ಎದ್ದೋಯ್ತು, ಎಷ್ಟು ಸಾಮ್ರಾಜ್ಯಗಳು ಬಿದ್ದಿತ್ತು. ಇವತ್ತಿಗೂ ನಾವು ಭಾಗವತ ತಾತ್ಪರ್ಯ ಹಿಡ್ಕೊಂಡು ಓದ್ತಾ ಇದ್ದೀವ. ವಿಜಯನಗರ ಸಾಮ್ರಾಜ್ಯದ ಪತನ ಆಯಿತು. ಅಂತ ಅಲ್ಲಿದ್ದವರೆಲ್ಲ ಓಡಿದ್ರು ತಂಜಾವೂರಿಗೆ. ಆ ತಂಜಾವೂರಿನಿಂದ ಮಂತ್ರಾಲಯಕ್ಕೆ ಓಡಿದೆವು ರಾಘವೇಂದ್ರ ಸ್ವಾಮಿಗಳ ಕಾಲದಲ್ಲಿ. ಅಂತ ಅಲ್ಲಿಲ್ಲ ಬಂದು ಡಿಸ್ಪರ್ಸ್ ಆಗಿ ಈಗ ಬೆಂಗಳೂರಲ್ಲಿ ಒಟ್ಟಾಗಿದ್ದೇವೆ. ಇಲ್ಲಿಂದ ಎಲ್ಲಿಗೆ ಹೋಗ್ತೀವೋ. ಇಷ್ಟೆಲ್ಲದರ ನಡುವೆ ಈ ಗ್ರಂಥ, ಈ ಶಾಸ್ತ್ರ ನಮ್ಮ ಜೊತೆಗೆ ಬರ್ತಾ ಇದೆ. ನಮ್ಮ ಹಿರಿಯರ ಕಾಲದಲ್ಲಿ ಏನೋ ತಿಳುವಳಿಕೆ ಇತ್ತು, ಇದು ಆವಾಗಲೂ ಇದೇ ಶಾಸ್ತ್ರ ಇತ್ತು, ಇದೇ ಈಗ ಹೊಸದಾಗಿ ಅರ್ಥ ಆಗ್ತಾ ಇದೆ. ಅವರು ಹಿಂದಿನವ್ರ ಕಾಲದಲ್ಲೂ ಅದಿತ್ತು, ಅದು ಬೇರೆ ತರಹ ಆಗ್ತಾ ಇತ್ತು. ಅದರಿಂದ ಬಹಳ ವಿಚಿತ್ರ. ನಾವು ಕರ್ಣನಾಡೀಂ ಪ್ರವಿಶ್ಯ,
ಈ ಕಿವಿಯೆಂಬ ದಾರಿಯ ಒಳಗಡೆ ಹೋಗಿ ಹೃದಯದಲ್ಲಿ ಕುಳಿತು ಆಗಾಗ ಬೇಕಾಗಿರುವ ನಿರ್ದೇಶನವನ್ನು ಅವನು ಮಾಡ್ತಾನೆ, ಆ ಕಾಲಕ್ಕೆ ಬೇಕಾದದ್ದನ್ನು. ವೆನ್ ಯು ಅಡ್ಮಿಟ್ ಇಟ್ ಅರ್ನೆಸ್ಟ್ಲಿ, ಗಂಭೀರವಾಗಿ ನೀವು ಅದನ್ನು ಗಮನಿಸಿದಾಗ ಈ ಇತಿಹಾಸಗಳ ಏಳು ಬೀಳುಗಳನ್ನು ತಟಸ್ಥವಾಗಿ ನೋಡುವಂತಹ ಬುದ್ಧಿ ಬಂದು ಈ ಪ್ರಪಂಚದ ಏರು, ಈ ಪ್ರಪಂಚದ ಇಳಿತ, ಈ ಹಿಮಾಲಯದ ಏರು, ಈ ಪಾತಾಳದ ತಗ್ಗು ಎಲ್ಲವನ್ನು ತಟಸ್ಥವಾಗಿ ನೋಡುವ ಬುದ್ಧಿ ಬರುತ್ತೆ ಪುರಾಣ ಓದಿದ್ರೆ. ಅಂದರೆ ಗಂಭೀರವಾಗಿ ಓದಬೇಕು, ಸುಮ್ಮನೆ 7ರಿಂದ 8 ತಮಾಷೆ ಮಾಡೋದಲ್ಲ ಅದು. ತಮಾಷೆ ಮಾಡುವವರ ಹತ್ರ ಹೋಗಲೇಬೇಡಿ ನೀವು. ಗಂಭೀರವಾಗಿ ಚಿಂತನೆ ಮಾಡುವಾಗ ಇದು ಅನ್ನಿಸುತ್ತೆ. ಎಂತೆಂಥ ಪರಿಸ್ಥಿತಿ. ಒಬ್ಬಳು ಬ್ರಾಹ್ಮಣ ಮಹಿಳೆ ಹೀಗೆ ನಿಂತುಕೊಂಡಿದ್ದಾಳೆ, ಸುತ್ತಲೂ ಕೂಡ ಕತ್ತಿ ಹಿಡ್ಕೊಂಡು ಕ್ಷತ್ರಿಯ ವೀರರು ನಿಂತಿದ್ದಾರೆ, ಯಾವುದೇ ಕ್ಷಣದಲ್ಲೂ ಚುಚ್ಚು ಬಿಡಬೇಕು. ಅವಳು ಗರ್ಭಿಣಿ. ಆ ತೀವ್ರತೆ, ಆ ಗಾಂಭೀರ್ಯವನ್ನು ಯೋಚನೆ ಮಾಡಿ ಇತಿಹಾಸದಲ್ಲಿ ಏನೇನೆಲ್ಲ ಆಗಿ ಹೋಗಿದೆ ಅಂತ ತಿಳ್ಕೊಳ್ಳಿ. ಸಿಕ್ಕ ಬ್ರಾಹ್ಮಣರ ತಲೆ ಕಡಿತಾ ಇದ್ರು ಅವಾಗ ಹೈಹಯ್ಯರ ಕಾಲದಲ್ಲಿ. ಹಾಗೆ ಹುಟ್ಟಿ ಬಂದವ ಒಬ್ಬ ಔರ್ವ. ಅಯ್ಯೋ, ಎಂತೆಂಥದ್ದೆಲ್ಲ ಆಗೋಯ್ತು. ಇದೆಲ್ಲವನ್ನು ಈ ಕಾಲದ ಮಹಾ ಏರಿಳಿತಗಳನ್ನು ನೀವು ಇತಿಹಾಸದ ಮೂಲಕ, ಅಂದರೆ ಪುರಾಣದ ಮೂಲಕ ತಟಸ್ಥವಾಗಿ ನೋಡ್ತಾ ಇರ್ತೀರ. ಇದು ಹೀಗಲ್ವಾ ಅಂತ. ಹಾಗೆ ಒಂದು ಗೊತ್ತಾಗುತ್ತೆ, ಇದನ್ನು ಯಾರೋ ನಡೆಸ್ತಾ ಇದ್ದಾರೆ, ಇದನ್ನು ಯಾರೋ ಒಬ್ಬರು ಡೈರೆಕ್ಟ್ ಮಾಡ್ತಾ ಇದ್ದಾರೆ. ನಾವು ಸ್ವತಂತ್ರರೋ ಅಲ್ಲ. ಈ ತಟಸ್ಥತೆ ಬರುತ್ತೆ ನಮಗೆ. ಸಾವಿರ ವರ್ಷಗಳ ನಡೆ ಏನು. ಆಗ ಕಿವಿಯ ಒಳಗಡೆ ಹೊಕ್ಕು ಯಾವುದೋ ಒಬ್ಬ ಪುರುಷ, ಯಾರೋ ನಾವು ಇಷ್ಟೆಲ್ಲ ಕೇಳ್ತಾ ಇದ್ದೀವಲ್ಲ ಶಾಸ್ತ್ರ, ಅದರ ಆ ಕಿವಿಯ ಒಳಗಡೆ ಹೊಕ್ಕು, ಕಿವಿಯ ಒಳಗಡೆಯಿಂದ ಹಾಸಿ ಎದೆಯೊಳಗೆ ಬಂದು ನಮ್ಮನ್ನು ಹೇಗೆ ನಡಿಬೇಕು ಅಂತ ಡೈರೆಕ್ಟ್ ಮಾಡೋನೊಬ್ಬ ಇರ್ತಾನೆ. ಕೇಳಬೇಕು ಮಾತ್ರ. ಅವನೇನು ಮಾಡ್ತಾನೆ? ಈ ಭಯವನ್ನು ಹೋಗಲಾಡಿಸ್ತಾನೆ, ಇನ್ಸೆಕ್ಯೂರಿಟಿ ಫೀಲಿಂಗನ್ನು ಹೋಗಲಾಡಿಸ್ತಾನೆ. ಎಂಥವ್ರಿಗೂ ಬರುತ್ತದು ಇನ್ಸೆಕ್ಯೂರಿಟಿ ಫೀಲಿಂಗ್. ಮುಂದೇನು ಅಂತ ದೊಡ್ಡ ಪ್ರಶ್ನೆ. ಆಗ ಅವನು ದಾರಿ ತೋರಿಸ್ತಾನೆ ಅಂತ ಭರವಸೆ ಕೊಡ್ತಾನೆ. ಅಂತ ಭರವಸೆ ಕೊಡುತ್ತೆ ಶಾಸ್ತ್ರ. ಅದಕ್ಕಾಗಿ ನೀವು ಪ್ರತಿ ದಿವಸವೂ ಶಾಸ್ತ್ರವನ್ನು ಚಿಂತನೆ ಮಾಡಬೇಕು, ಕೇಳಬೇಕು. ಅದಕ್ಕೆ ಹೇಳಿದ್ದು ಯಕ್ಕರ್ಣನಾಡಿ ಪುರುಷಸ್ಯ ವಿಷ್ಟಃ, ಕಿವಿಯ ದಾರಿ ಹಿಡಿದು ಎದೆಯಲ್ಲಿ ಕುಳಿತವ. ಮುನಿರ್ವಿವಕ್ಷು ಭಗವದ್ಗುಣಾನಾಂ ಸಖಾಪಿತೆ ಭಾರತಮಾಹ ಕೃಷ್ಣ ಯಸ್ಮಿನ್ ನೃಣಾಂ ಗ್ರಾಮ್ಯ ಸುಖಾನುವಾದೈ ಮತಿರ್ಗೃಹೀತಾ ನ ಹರೇ ಕಥಾಯಾಂ. ಈ ಶ್ಲೋಕ ಇಸ್ಕಾನಿನವರೆಲ್ಲ ಈ ಶ್ಲೋಕವನ್ನು ತಿರುಚಿದಷ್ಟು ಯಾವುದಕ್ಕೂ ತಿರುಚಿಲ್ಲ. ಈ ಶ್ಲೋಕದ ನೇರವಾದ ಅರ್ಥ ಹೀಗಿದೆ, ಹೇಳಿಬಿಡ್ತೇನೆ ಕೇಳಿ. ನಾವು ಅದನ್ನು ಹಾಗೆ ತಿಳ್ಕೊಂಡ್ಬಿಟ್ಟಿದ್ದೀವೋ ಏನೋ ಅಂತ ಅನ್ಸುತ್ತೆ ಇವುಗಳ ವರ್ತನೆ ಎಲ್ಲ ನೋಡಿದ್ರೆ. ನೋಡಿ, ಮುನಿರ್ವಿವಕ್ಷು ಭಗವದ್ಗುಣಾನಾಂ. ಮುನಿ ವೇದವ್ಯಾಸರು ದೇವರ ಗುಣಗಳನ್ನು ಹೇಳಬೇಕು ಅಂತ ಹೇಳಿ ನಿನ್ನ ಗೆಳೆಯ ವೇದವ್ಯಾಸ, ಅಂದರೆ ಮೈತ್ರೇಯರಿಗೆ ಹೇಳ್ತಾ ಇರೋದು, ನಿನ್ನ ಗೆಳೆಯನಾದ ವೇದವ್ಯಾಸರು ಕಥೆಯನ್ನು ಹೇಳಿದರು, ಭಾರತ ಕಥೆಯನ್ನು. ಆದರೆ ಬರೇ ಗ್ರಾಮ್ಯ ಸುಖಾನುವಾದ. ಯಾರು ಮದುವೆ ಆದರು, ಮದುವೆ ಆದಮೇಲೆ ಯಾರು ಸಂತತಿ ಬೆಳೀತು, ಯಾರು ಹೋರಾಡಿದ್ರು, ಏನು ಸ್ವಯಂವರ, ಬರೇ ಇಂಥದ್ರಲ್ಲಿ ಆಗಿ ಹೋಯಿತು. ಭಾರತ ಹೇಳಿಯೂ ಪ್ರಯೋಜನ ಆಗಲಿಲ್ಲ. ಅಂದರೆ ಭಾರತ ಭಗವದ್ಗುಣಗಳ ವರ್ಣನೆ ಮಾಡಲಿಲ್ಲ ಅನ್ನುವ ಲೆವೆಲ್ಗೆ ಬಂದ್ಬಿಡತ್ತೆ. ಈ ಶ್ಲೋಕವನ್ನು ಇಟ್ಟುಕೊಂಡು ಇಸ್ಕಾನಿನವರು ಹೇಳ್ತಾರೆ, ಅದಕ್ಕೆ ಮಹಾಭಾರತ ಓದಬಾರದು ಅಂತ ಹೇಳೋದು ಅಂತಾರೆ. ಮಹಾಭಾರತದ ಬಗ್ಗೆ ಬಹಳ ತಪ್ಪು ಕಲ್ಪನೆ ಇದೆ ಭಾಗವತ ಓದುವವರಿಗೆ. ಮಧ್ವಾಚಾರ್ಯರು ಬಂದರು, ಅವರು ಭಾಗವತ ತಾತ್ಪರ್ಯ ಓದವರು ಯಾರು ಅಂತ ಬಹಳ ಕಡಿಮೆ ಜನ ಓದಿರೋದು ಭಾಗವತ ತಾತ್ಪರ್ಯ.
ಆಚಾರ್ಯರೇನು ಅರ್ಥ ಹೇಳ್ತಾರೆ? ವಸ್ತುತಃ ಮುನಿರ್ವಿವಕ್ಷು ಭಗವದ್ಗುಣಾನ, ಅದಕ್ಕಿರೋ ಅರ್ಥ ಹಾಗೆ. ಹೇಗೆ? ಒಂದು ಸ್ವಲ್ಪ ವ್ಯತ್ಯಾಸ ಮಾಡಿ ನೋಡಬೇಕು. ಮೈತ್ರೇಯರೇ, ನಿಮ್ಮ ಗೆಳೆಯನಾದ ನನ್ನ ತಂದೆಯಾದ ವೇದವ್ಯಾಸರು ದೇವರ ಗುಣಗಳನ್ನು ತಿಳಿದುಕೊಳ್ಳಲಿ ಅಂತ ಮಹಾಭಾರತವನ್ನು ಬರೆದರು ಅಥವಾ ರಚನೆ ಮಾಡಿದರು. ಆದರೆ ರಚನೆ ಮಾಡಿದ್ದರ ಉದ್ದೇಶ ಏನು? ದೇವ್ರ ಗುಣ ತಿಳ್ಕೊಳ್ಳಿ ಅಂತ. ಆಗಿದ್ದೇನು? ಅದರ ಬೈ ಪ್ರಾಡಕ್ಟ್ಗಳಲ್ಲಿ ಗಮನ ಹೊರಟು ಹೋಯಿತು. ಬೈ ಪ್ರಾಡಕ್ಟ್ ಯಾವುದು? ಕಥೆಯ ಸ್ವಾರಸ್ಯ, ರಸಾಸ್ವಾದ ಇತ್ಯಾದಿಗಳು. ಮಾಡಿದವ್ರು ತಪ್ಪಲ್ಲ, ಅದು ಅರ್ಥ ಮಾಡಿಕೊಂಡವ್ರು ತಪ್ಪು ಅಂತ ಅಲ್ಲಿರೋದು. ವೇದವ್ಯಾಸರ ಭಾರತವೇ ಅಸಂಗತ ಅಲ್ಲ, ಅದು ಅದೇ ವೇದವ್ಯಾಸರ ಇದೇ ಭಾಗವತವನ್ನು ಬರೆದದ್ದು. ಹರೇ ಕಥಾಯಾಂ ಗ್ರಾಮ್ಯ ಸುಖಾನುವಾದೈ ಮತಿ ನಗೃಹೀತ. ಆ ಪರಮಾತ್ಮನ ಕಥೆಯಲ್ಲಿ ಅವರಿಗೆ ರತಿ ಬರಲಿಲ್ಲ. ಯಾರಿಗೆ ಒಂದು ಥ್ರಿಲ್ಲಿಂಗ್ ಬೇಕು ಅಂತ ಇತ್ತು, ಯಾರಿಗೆ ಒಂದು ರಸಾಸ್ವಾದ ಆಗಬೇಕು ಅಂತ ಇತ್ತು, ಅವರು ಮಹಾಭಾರತವನ್ನು ನೋಡಿದಾಗ ದೇವರ ಗುಣಗಳು ಗೊತ್ತಾಗಲಿಲ್ಲ. ಅದಕ್ಕೆ ವೇದವ್ಯಾಸರು ಭಾಗವತವನ್ನು ಬರಿಬೇಕಾಯಿತು. ಭಾಗವತದಲ್ಲಿ ಅಗಾಧವಾದ ಬೇರೆ ಸೆಳೆತಗಳು ಕಾಣೋಲ್ಲ, ಏಕನಿಷ್ಠವಾಗಿದೆ. ಮಹಾಭಾರತವೋ ನೀವು ಯಾವುದನ್ನು ನೋಡ್ತೀರಾ? ಅಗಾಧವಾಗಿದೆ. ಸೌಂದರ್ಯ ಶಾಸ್ತ್ರವನ್ನೇ, ರಾಜನೀತಿಯನ್ನೇ, ಮನಃಶಾಸ್ತ್ರವನ್ನೇ, ಯುದ್ಧ ವಿಜ್ಞಾನವನ್ನೇ, ರಾಜರ ನಡೆಯನ್ನೇ ಏನನ್ನು ನೋಡ್ತೀರ ನೀವು? ಅಗಾಧವಾದ ಸಮುದ್ರ. ಆ ಸಮುದ್ರದಲ್ಲಿ ರತ್ನ ಇರತ್ತೇನೋ ಹೌದು, ಆದರೆ ಮುಳುಗೋದವರು ಉಪ್ಪು ನೀರು ಕುಡಿದಾಗ ಕೂತ್ಕೊಂಡ್ಬಿಡ್ತಾರೆ. ಅದೇ ಪ್ರಾಬ್ಲಮ್. ಈ ತರಹದ ಭ್ರಮೆ ಆನಂದವರ್ಧನಾದಿಗಳಿಂದ ಮೊದಲು ಚೂರ ಆಯಿತು. ಮಹಾಭಾರತ ಅನ್ನುವ ಕಾವ್ಯದಲ್ಲಿ ಯಾವುದು ರಸ ಅಂತ ಶುರು ಮಾಡಿದ್ರು. ಅಲ್ಲಿಂದ ಶುರು. ಮಹಾಭಾರತದಲ್ಲಿ ಯಾವುದು ರಸ? ಬೀಭತ್ಸವೇ, ಹಾಸ್ಯವೇ, ಕ್ರೌರ್ಯವೇ? ಯಾವುದು? ಹೊಸ ರಸ. ಶಾಂತ ಅಂದ್ರು. 10ನೇ ರಸ. ನವರಸ ಮಾತ್ರ ಅಲ್ಲ, ದಶಮರಸ ಉಂಟು. ಶಾಂತ. ಭೀಮಸೇನನ ಎದೆ ಬಗೆಯುವ ಕ್ರೌರ್ಯ ಉಂಟು, ಬೀಭತ್ಸ ಉಂಟು, ಪಿಶಾಚಿಗಳೆಲ್ಲ ಕುಣಿದಾಡುವ ಬೀಭತ್ಸ, ಕರುಣೆ ಉಂಟು. 5 ಜನ ಮಕ್ಕಳನ್ನು ಒಟ್ಟಿಗೆ ಕಳೆದುಕೊಂಡ ದ್ರೌಪದಿಯ ಕರುಣೆ ಉಂಟು. 100 ಜನ ಸೊಸೆಯಂದಿರು ವಿಧವೆಯರಾಗಿ ಒಬ್ಬಳೇ ತಾಯಿ ಗಂಡನ ಜೊತೆಗೆ ಇರುವ ಕರುಣಾಜನಕವಾದ ಪ್ರಸಂಗ ಉಂಟು. ಎಲ್ಲ ಉಂಟು. ಅದೆಲ್ಲ ಕಡೆಗೇನು? ಶಾಂತರಾಗಿ ಎಲ್ಲವನ್ನು ಬಿಟ್ಟು ಹೊರಟೋಗ್ತಾರೆ ಪಾಂಡವರು. ಮಹಾಪ್ರಸ್ಥಾನ, ಸ್ವರ್ಗಾರೋಹಣ. ಶಾಂತರಸ ಅಂದ ಅವನು. 9 ರಸ ಮಾತ್ರ ಅಲ್ಲ ಇರೋದು, 10 ಅಂದ. ಹೀಗೆ ಎಷ್ಟು ಬೇಕಾದರೂ ಹೇಳ್ತಾ ಹೋಗ್ಬೋದು. ಅವನೆಲ್ಲ ಮಹಾಭಾರತವನ್ನು ಕಾವ್ಯ ಅಂತ ಬಿಂಬಿಸಿ ಬಿಟ್ಟ. ಮಧ್ವಾಚಾರ್ಯರು ಅಷ್ಟು ಮಹತಾಕಂಠೇನ ಮಹಾಭಾರತ ಅನ್ನೋದು ಶಾಸ್ತ್ರ, ಮಹಾಭಾರತ ಅನ್ನೋದು ಶಾಸ್ತ್ರ, ಅದನ್ನು ಕವರ್ ಟು ಕವರ್ ಓದಬೇಕು ನೀವು ಅಂತ ಅವರು ಹೇಳಿದ್ದೇ ಬಂತು. ನಾವು ಓದಲಿಲ್ಲ. ಇಸ್ಕಾನಿನವರು ಈ ಶ್ಲೋಕದ ಮೇಲೆ ಇದೇ ಕಮೆಂಟ್ ಮಾಡಿದ್ರು. ಯಾರಿಗೆ ಲೌಕಿಕವಾದ ಕಥೆಯ ಥ್ರಿಲ್ಲಿಂಗ್ ಇರುತ್ತೆ ಅವರು ಇದನ್ನು ಓದ್ತಾರೆ ಮಹಾಭಾರತವನ್ನು ಅಂತ. ಅಂದರೆ ವೇದವ್ಯಾಸರು ದಡ್ರು. ಏನೋ ಬರಿಬೇಕು ಅಂತೇಳಿ ಏನೋ ಬರೆದು ಬಿಟ್ರು. ಹೇಳಬೇಕು ಅಂತ ಹೋಗಿದ್ದು ಭಗವಂತನ ಗುಣ, ಹೇಳಿದ್ದು ಗ್ರಾಮ್ಯ ಕಥೆ. ಹೀಗಾಗಿ ಹೋಯಿತು. ನಾವು
ಒಳ್ಳೊಳ್ಳೆ ಪ್ರಜ್ಞಾವಂತರ ಮಾನ ತೆಗೆಯೋದು ಅಂದರೆ ಹೀಗೆ. ನಮ್ಮ ಚಿಕ್ಕಮ್ಮ ಒಬ್ಬರು ಭಕ್ತಿಯಿಂದ ಅವರ ಸ್ವಾಮಿಗಳ ಬಗ್ಗೆ ಹೇಳ್ತಾ ಇದ್ರು. ಏನು ನಮ್ಮ ಸ್ವಾಮಿಗಳು ರಾಮಾಯಣ ಕೊಟ್ಟರೆ ಗೀತೆಯೆಲ್ಲ ಹೇಳಿಬಿಟ್ರು ಅಂತ. ಮಾನ ತೆಗೆಯೋದು ಅದು ಅವ್ರಿಗೆ ಗೊತ್ತಿರಲ್ಲ ಪಾಪ, ಭಕ್ತಿಯಿಂದ ಹೇಳ್ತಾ ಇರ್ತಾರೆ, ಆದರೆ ಹಿಂಗೆ ಮಾನ ತೆಗೆಯೋದಿರುತ್ತೆ. ಹಾಗೆ ಇದು ಮಧ್ವಾಚಾರ್ಯರು ಗ್ರಂಥ ರಚನೆ ಮಾಡಿದ್ರು, ಯಾರಿಗೂ ಅರ್ಥವೇ ಆಗಲಿಲ್ಲ. ಜೈತೀರ್ಥರು ಬರಬೇಕಾಯ್ತು. ಮಧ್ವಾಚಾರ್ಯರಿಗೆ ಇದಕ್ಕಿಂತ ದೊಡ್ಡ ಅವಮಾನ ಬೇಕಾ? ನಾನು ಹೇಳೋದು ಇನ್ನೊಂದು 50 ವರ್ಷಗಳಲ್ಲಿ ಔಟ್ಡೇಟೆಡ್ ಆಗತ್ತೆ ಅನ್ನೋದು ಗೊತ್ತಿಲ್ಲದೆ ಅವ್ರು ಬರೆದದ್ದ. ಅರ್ಥ ಆಗಲಿ ಅಂತ ತಾನೇ ಬರೆದದ್ದವರು. ಹೀಗಾಗಿ ಕೆಲವೊಂದು ಸರ್ತಿ ನಾವು ಮಾನ ತೆಗೆದು ಬಿಡ್ತೀವಿ. ಅದು ಅರ್ಥ ಮಾಡ್ಕೊಳ್ಳೋದು ಬೇರೆಯವರದ್ದು, ನಾವೇನೋ ಹೇಳಲಿಕ್ಕೆ ಹೋಗಿ ಏನೋ ಮಾನ ತೆಗೆದು ಬಿಟ್ಟಿರ್ತೀವಿ. ಈ ಶ್ಲೋಕದ ಅಭಿಪ್ರಾಯ ಹಾಗಲ್ವೇ ಅಲ್ಲ. ಇದೇ ವೇದವ್ಯಾಸರು ಭಾಗವತವನ್ನು ಬರೆದರು. ಆ ಭಾಗವತದಲ್ಲಿಯೂ ಆ ಥರದ್ದು ಬಹಳ ಇದೆಯಲ್ಲ. ಸೃಷ್ಟಿ ಇದೆ, ಭಾವುಕತೆ ಇದೆ, ಶೃಂಗಾರ ಇಲ್ವೇನು? ಎಲ್ಲವೂ ಇದೆ. ಬೀಭತ್ಸ ಇಲ್ವೇನು? ಇದೆ. ವಿರಹ ಇಲ್ವೇನು? ವಿಪ್ರಲಂಭ ಶೃಂಗಾರ ಇಲ್ವೇನು? ಇದೆ. ಎಲ್ಲವೂ ಇದೆ. ಭಾಗವತನು ಯಾಕೆ ಹಾಗಲ್ಲ? ದಕ್ಷಯಜ್ಞದ ಪ್ರಸಂಗದಲ್ಲಿರುವ ಬೀಭತ್ಸ ಹೇಗಿದೆ ಗೊತ್ತೇನು? ನರಕ ವರ್ಣನೆ, ವಾಕರಕ್ಕೆ ಬಂದ್ಬಿಡ್ಬೇಕು, ಹಂಗಿದೆ. 5ನೇ ಸ್ಕಂಧದಲ್ಲಿ ಏನು ಮಾಡಲಿಕ್ಕಾಗತ್ತೆ? ಅದರಿಂದಾಗಿ ನೀವು ಮಹಾಭಾರತವನ್ನು ಓದಬಾರದು ಅನ್ನೋದಕ್ಕೆ ಈ ಶ್ಲೋಕ ಹೇಳಿದ್ರೆ, ಇದೇ ಶ್ಲೋಕದಿಂದ ಈ ಗ್ರಂಥ ಓದಬಾರದು ಅಂತಲೂ ಆಗತ್ತೆ. ಅದಕ್ಕೆ ಆಚಾರ್ಯರು ಹೇಳಿದ್ರು, ಭಾರತದಲ್ಲಿ ದೇವರ ಗುಣಗಳನ್ನು ಹೇಳಬೇಕು ಅಂತ ವೇದವ್ಯಾಸರು ಮಹಾಭಾರತವನ್ನು ರಚನೆ ಮಾಡಿದ್ರು. ಆದರೆ ಅಲ್ಲಿ ಬೇರೆಯವರಿಗೆ ಓದಲಿಕ್ಕೆ ಗೊತ್ತಾಗಲಿಲ್ಲ. ಆ ಮಹಾಭಾರತವನ್ನು ಹೇಗೆ ಓದೋದು ಅನ್ನೋದೇ ಗೊತ್ತಾಗಲಿಲ್ಲ. ಅದು ಶಾಸ್ತ್ರ ಅನ್ನೋದೇ ಮರೆತು ಹೋಯಿತು ಎಲ್ಲರಿಗೂ ಕೂಡ. ಏನೇನೋ ಮಾಡ್ಕೊಂಡು ಕೂತರು. ಇದು ಇದರ ಅಭಿಪ್ರಾಯ. ಅದರಿಂದಾಗಿ ಸಾಶ್ರದ್ಧದಾನಸ್ಯ ವಿವರ್ಧಮಾನ ವಿರಕ್ತಿಮನ್ಯತ್ರ ಕರೋತಿ ಪುಂಸಃ ಹರೇ ಸದಾನುಸ್ಮೃತಿ ನಿರ್ವೃತಸ್ಯ ಸಮಸ್ತ ದುಃಖಾಪ್ಯಯಮಾಚುಧತ್ತೆ. ಅದರಿಂದಾಗಿ ಈ ಭಾಗವತ ಅನ್ನುವ ಕೃತಿಯನ್ನು, ಪರಂಪರೆಯಿಂದ ಬಂದದ್ದನ್ನು ದಾಖಲಿಸಿ ಅದನ್ನು ಕಾಲಕ್ರಮವಾಗಿ ಜೋಡಿಸಿ ವೇದವ್ಯಾಸರು ನಮ್ಮ ಮುಂದೆ ಇಟ್ಟಿದ್ದಾರೆ. ಅದು ಆ ಪರಮಾತ್ಮನ ಕಥೆ ಅಂತನ್ನೋದು ನಮ್ಮಲ್ಲಿ ಭಕ್ತಿಯನ್ನು ಉಂಟು ಮಾಡುತ್ತೆ. ಅದು ಬೆಳೆದು ಒಳ್ಳೆಯ ಗತಿಯನ್ನು ನಮಗೆ ಕೊಡುತ್ತೆ. ಹರೇ ಸದಾನುಸ್ಮೃತಿ ನಿರ್ವೃತಸ್ಯ ಸಮಸ್ತ ದುಃಖಾಪ್ಯಯಮಾಚುಧತ್ತೆ. ಎಲ್ಲ ತರಹದ ದುಃಖವನ್ನು ಕಳೆದುಕೊಳ್ಳುವ ದಾರಿಯನ್ನು ಈ ಭಾಗವತ ನಮಗೆ ಹೇಳುತ್ತೆ. ಕ್ಷಿಣೋತಿ ದೇವೋ ನಿಮಿಷಸ್ತು ತೇಷಾಂ ಆಯುರ್ವೃಥಾವಾದಗತ ಸ್ಮೃತೀನಾಂ ತಾನ್ ಶೋಚ್ಯಾನ್ ಅವಿದೋನು ಚೋಚೆ ಹರೇ ಕಥಾಯಾಂ ವಿಮುಖಾನ್ ಅಘೇನ. ಪಾಪ ಪರಿಹಾರ ಆಗದ ಹೊರತು ಪರಮಾತ್ಮನ ಕಥೆಯಲ್ಲಿ ಆಸಕ್ತಿ ಮೂಡೋದಿಲ್ಲ. ಪರಮಾತ್ಮನ ಕಥೆಯಲ್ಲಿ ಆಸಕ್ತಿ ಮೂಡಿಲ್ಲ ಅಂತಂದರೆ ಪಾಪ ಪರಿಹಾರ ಆಗಿಲ್ಲ ಅಂತ ಅರ್ಥ. ಪಾಪ ಪರಿಹಾರ ಆದರೆ ದೇವರ ಕಥೆಯಲ್ಲಿ ಆಸಕ್ತಿ ಮೂಡುತ್ತೆ, ಅದರಲ್ಲಿ ಹೊಸ ಹೊಸದು ತೋರುತ್ತೆ, ಹೊಸ ಹೊಸ ಆಯಾಮಗಳು ಗೋಚರಿಸುತ್ತೆ. ಕೇವಲ ಅದು ಬುದ್ಧಿವಂತಿಕೆಗೆ ನಿಲುಕೋದೂ ಅಲ್ಲ. ಬುದ್ಧಿವಂತಿಕೆ ಇದ್ದರೆ ದೇವರ ಕಥೆಯಲ್ಲಿ ಬೇರೆ ಬೇರೆ ಆಯಾಮ ಗೋಚರಿಸುತ್ತೆ ಅಂತ ಅಂದುಕೊಳ್ಳೋದೇನೂ ಬೇಡ. ಆ ತರಹದ ಬುದ್ಧಿವಂತಿಕೆಯ ಹಿಂದೆ ಬಿದ್ದು ದೇವರ ಕಥೆಯಲ್ಲಿ ಆಸಕ್ತಿ ಇರದ, ದೇವರ ಕಥೆಗೆ ಬೆನ್ನು ತೋರಿಸಿ ಹೊರಟವರನ್ನು ಕುರಿತು ಶೋಚ್ಯ ಪಿಟಿಯಬಿಲಿಟಿ ಅಂತನ್ನೋದು ಉತ್ಕಟವಾಗಿ ಇರುತ್ತೆ. ಹೈಟ್ ಆಫ್ ಪಿಟಿಯಬಿಲಿಟಿ. ಅವರನ್ನು ನೋಡಿದ್ರೆ ಅಳಬೇಕು
ಅಂಥವರನ್ನು ಕುರಿತು ನೋಡಿದ್ರೆ ಕರುಣೆ ಉಕ್ಕಿ ಬರುತ್ತೆ. ಅವ್ರಿಗೆ ಅರ್ಥವೇ ಆಗಲ್ವಲ್ಲಪ್ಪ. ಅದ್ಭುತವಾದ ದೇವರ ಕಥೆ ಇದೆ, ಅದನ್ನು ಕೇಳೋದೇ ಇಲ್ವಲ್ಲ ಅವರು. ಕಿವಿ ಇತ್ತ ಹಾಕಬೇಕು ಅಂತಲೇ ಅನ್ನಿಸೋದಿಲ್ಲ. ಏನು ಮಾಡಲಿಕ್ಕಾಗತ್ತೆ? ಆದರೆ ಅವರ ಆಯುಷ್ಯ ಹೋಗದೇ ಇರುತ್ತೇನು? ಎಲ್ಲರೂ ಸಾಯೋದು ಖಚಿತ. ನಾಳೆ ಸೂರ್ಯ ಹುಟ್ಟುತ್ತಾನೆ ಅನ್ನೋದು ಎಷ್ಟು ಖಚಿತವೋ, ಇವತ್ತಲ್ಲ ನಾಳೆ ನಾವು ಸಾಯ್ತೇವೆ ಅನ್ನೋದು ಖಚಿತ. ಆದರೆ ಸಾರ್ಥಕವಾದ ಬದುಕು ಎಷ್ಟಾಯಿತು ಅಂತನ್ನೋದು ಲೆಕ್ಕ ಅಷ್ಟೆ. ಒಬ್ಬ ಆಸ್ತಿಕನೂ ಬದುಕ್ತಾನೆ, ಒಬ್ಬ ಆಸ್ತಿಕನೂ ನಾನಾ ಕಷ್ಟಗಳನ್ನು ಎದುರಿಸ್ತಾನೆ, ಒಬ್ಬ ಆಸ್ತಿಕನೂ ಕಡೆಗಾಲದಲ್ಲಿ ಸಾಯ್ತಾನೆ. ಹಾಗೆ ಒಬ್ಬ ನಾಸ್ತಿಕನೂ ಬದುಕ್ತಾನೆ, ಗೆಳೆಯರ ಪ್ರೀತಿಯನ್ನು ಪಡಿತಾನೆ, ಕೆಲವೊಬ್ಬರಿಗೆ ನೆರವಾಗ್ತಾನೆ, ಕೆಲವೊಬ್ಬರಿಂದ ನೆರವು ಪಡಿತಾನೆ. ಆಸ್ತಿಕನ ನಾಸ್ತಿಕನ ಜೀವನದ ಬೆಳವಣಿಗೆ ಏನೂ ವ್ಯತ್ಯಾಸ ಇಲ್ಲ. ಆದರೆ ಆಸ್ತಿಕನ ಬಾಳು ಮುಂದೆ ಅರಿವಿನತ್ತ ಸಾಗತ್ತೆ, ನಾಸ್ತಿಕನ ಬಾಳು ಹಾಗೆ ಸಾಗೋದಿಲ್ಲ ಅಷ್ಟೆ. ಇದು ಅರಿವಿನ ದಾರಿ, ಇದು ಅರಿವಳಿಕೆಯ ದಾರಿ, ಅಷ್ಟೇ ವ್ಯತ್ಯಾಸ. ಏನೋ ಜ್ಞಾನಿಗೆ ಏನೋ ಶಕ್ತಿ ಬಂದ್ಬಿಡಲ್ಲ, ಹಾರು ಬಿಡೋದು, ಕುಣಿದು ಬಿಡೋದು, ನೆಗೆದು ಬಿಡೋದು, ಆ ಥರ ಏನು ಮನುಷ್ಯರ ತರಹನೇ. ಮಹಾಭಾರತದಲ್ಲಿ ಅದನ್ನು ಹೇಳಲೂ ಇಲ್ಲ. ಇವರೆಲ್ಲ ಏನೇನೋ ಹೇಳ್ತಾರೆ, ಇವ್ರ ಪ್ರಕಾರ ಅಪರೋಕ್ಷ ಜ್ಞಾನಿಗಳು ಅಂದರೆ ಹಾರಬಹುದು, ನೆಗಿಬಹುದು, ಕುಣಿಬಹುದು, ನಡಿಬಹುದು, ಏನೇನೋ ಹೇಳ್ತಾರೆ. ಶಾಸ್ತ್ರ ಆ ಥರ ಏನೂ ಹೇಳಲ್ಲ, ಆ ಸಿದ್ಧಿಗಳನ್ನೆಲ್ಲ ಬಿಡ್ತಾನೆ ಅಂತ ಹೇಳುತ್ತೆ. ಅದನ್ನು ನಾವು ನೋಡಿದ್ವಿ 11ನೇ ಸ್ಕಂಧದಲ್ಲಿ. ದೇವರು ಬಳಸುವಂಥ ಆದೇಶ ಮಾಡಿದ್ರೆ ಬಳಸ್ತಾನೆ ಅಷ್ಟೆ. ಉಳಿದಂತೆ ಏನು ಬೆಳವಣಿಗೆ, ಅವನು ಅರಿವಿನ ದಾರಿಯಲ್ಲಿ, ಮುಂದಿನ ಜನ್ಮದಲ್ಲಿ ಅರಿವಿನ ದಾರಿಯಲ್ಲಿ ಹೋಗ್ತಾ 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 ಇರ್ತಾನೆ. ಇವನು ಹಾಗೆ ಹೋಗಲ್ಲ, ಇವನು ಕೆಳಗಡೆ ಬೀಳ್ತಾನೆ ಅಷ್ಟೆ. ಯಾವುದರಲ್ಲಿಯೂ ವ್ಯತ್ಯಾಸ ಇಲ್ಲ ಇಬ್ರಿಗೂ. ತಾನ್ ಶೋಚ್ಯಾನ್ ಶೃಣೋತಿ ದೇವೋ ನಿಮಿಷಸ್ತು ತೇಜಾಂ ಆಯುರ್ವೃಥಾವಾದ ಗತಿ ಸ್ಮೃತೀನಾಂ. ವ್ಯರ್ಥವಾದ ವಾದ, ವ್ಯರ್ಥವಾದ ನಡೆ, ವ್ಯರ್ಥವಾದ ಗ್ರಂಥ ಸ್ಮೃತಿ, ಎರಡರಲ್ಲಿ ಅವ್ರ ಜೀವನ ವೇಸ್ಟ್ ಆಗಿ ಹೋಗುತ್ತೆ, ಸಾರ್ಥಕ ಆಗಿರಲ್ಲ. ತದಶ್ಚ ಕೌಚಾರವ ಶರ್ಮದಾತು ಹರೇ ಕಥಾಮೇವ ಕಥಾಸುಸಾರಂ ಉದ್ಧೃತ್ಯ ಪುಷ್ಪೇಭ್ಯ ಇವಾರ್ತಬಂಧೋ ಶಿವಾಯ ನ ಕೀರ್ತಯ ತೀರ್ಥಕೀರ್ತೇ. ಅದರಿಂದ ಕೌಶಾರವ, ಕುಶಾರವ ಎಂಬ ಋಷಿಯ ಮಗನೇ. ನೋಡಿ, ಮೈತ್ರೇಯ ಅಂದರೆ ಅವರ ತಾಯಿಯ ಹೆಸರು ಮಿತ್ರ. ಮಿತ್ರ ಅಂತ ಅವಳ ತಾಯಿ, ಅವರ ತಾಯಿ, ಆ ಮೈತ್ರೇಯರ ತಾಯಿ. ಅದರಿಂದಾಗಿ ಮೈತ್ರೇಯ. ಕುಶಾರವ ಅಂತ ಅವರಪ್ಪ, ತಾಯಿಯೂ ಋಷಿಕೆ, ತಂದೆಯೂ ಋಷಿ. ಎರಡೂ ಕಡೆಯಿಂದ ಅವನು ಒಳ್ಳೆ ಋಷಿಗಳ ಮಗ. ಅದಕ್ಕೆ ಮೈತ್ರೇಯ ಅಂದರು. ಮಿತ್ರ ಅನ್ನುವ ಋಷಿಕೆಯ ಮಗ ನೀನು, ಕುಶಾರವ ಅನ್ನುವ ಋಷಿಯ ಮಗ, ಆದ್ದರಿಂದಾಗಿ ಅವನು ಕೌಶಾರವ. ಕೌಶಾರವ ಶರ್ಮಧಾತು, ಆನಂದವನ್ನು ನೀಡುವ ದೇವರ ಕಥೆಯನ್ನು ನನಗೆ ಹೇಳು. ಅದು ದೇವರ ಕಥೆಯನ್ನು ಹೇಗೆ ಹೇಳಬೇಕು? ಪುಷ್ಪೇಭ್ಯ ಇವಾರ್ಥ ಬಂಧೋ, ಹೂಗಳಿಂದ ಸಾರವನ್ನು ತೆಗೆದು, ಹೂಗಳಿಂದ ಸಾರವನ್ನು ತೆಗೆದು ಜೇನು ಒಂದು ಗೂಡು ಕಟ್ಟಿರುತ್ತೆ. ಆ ರೀತಿ ಬೇರೆ ಬೇರೆ ಆಕಾರಗಳಿಂದ ದೇವರ ಎಲ್ಲ ಕ್ರಿಯೆಗಳನ್ನು ಸಾಧ್ಯವಾದಷ್ಟು ನನಗೆ ಹೇಳು ಅಂತ ಕೇಳ್ತಾನೆ. ಉದ್ಧೃತ್ಯ ಸವಿಶ್ವಜನ್ಮಸ್ಥಿತಿ ಸಂಯಮಾರ್ಥೇ ಕೃತಾವತಾರ ಪ್ರಗೃಹೀತ ಶಕ್ತಿ ಚಕಾರ ಕರ್ಮಾಣ್ಯತಿ ಪೂರುಷಾಣಿ ಯಾನೀಶ್ವರ ಕೀರ್ತಯ ತಾನಿ ಮಹ್ಯಂ. ಈ ಸೃಷ್ಟಿಯ ಜನ್ಮ, ಸ್ಥಿತಿ,
ಇವುಗಳೆಲ್ಲದಕ್ಕೂ ಕಾರಣನಾದ, ಇವುಗಳನ್ನು ಮಾಡಲಿಕ್ಕಾಗಿ ಅವತಾರವನ್ನು ಕೈಗೊಂಡ ದೇವರ ಕಥೆಯನ್ನು ನಮಗೆ ಹೇಳು. ಇಲ್ಲಿ ಒಂದಿಷ್ಟು ಅಂಶವನ್ನು ಹೇಳಬೇಕಿತ್ತು, ತಾತ್ಪರ್ಯದ್ದು ಕಡೆಗೆ ಹೇಳೋಣ ಅಂತ ಬಿಟ್ಟಿದ್ದೆ. ಈಗ ಅದನ್ನು ನಾವು ನೋಡೋಣ. ಭಾರತಾನ್ನಾಧಿಕಂ ವಿಷ್ಣೋ ಮಹಿಮಾ ವಾಚಕಂ ಕ್ವಚಿತ್. ಮಹಾಭಾರತಕ್ಕಿಂತ ಮಿಗಿಲಾಗಿ ದೇವರ ಬಗ್ಗೆ ಪೂರ್ಣಾಂಗವಾಗಿ ಹೇಳುವ ಇನ್ನೊಂದು ಗ್ರಂಥವೇ ಇಲ್ಲ. ಭಾರತಾನ್ ನವಿರಾಗಾಯ ಭಾರತಾನ್ ನವಿಮುಕ್ತಯೇ ಇತಿ ಪಾದ್ಮೆ. ವಿರಕ್ತಿ ಬರಬೇಕು ಅಂದರೆ ಮಹಾಭಾರತವನ್ನು ಓದಬೇಕು. ಭಾರತಾನ್ ನವಿರಾಗಾಯ ಭಾರತಾನ್ ನವಿಮುಕ್ತಯೇ. ಮಹಾಭಾರತವಿಲ್ಲದೆ ಮುಕ್ತಿಯೂ ಇಲ್ಲ. ಯಾಕೆ ಅಂದರೆ ವಿಷ್ಣು ಸಹಸ್ರನಾಮ ಇದೆ, ಗೀತೆ ಇದೆ, ವಾಸುದೇವ ಸಹಸ್ರನಾಮ ಇದೆ, ಎಷ್ಟು ಇದೆ. ಮೋಕ್ಷಧರ್ಮ ಪರ್ವದಲ್ಲಿ ದೇವರ ನಾಮಗಳ ನಿರ್ವಚನ ಇದೆ, ಅದು ಗದ್ಯ ರೂಪದಲ್ಲಿದೆ. ಮಹಾಭಾರತದ ಶಾಂತಿ ಪರ್ವದ ಮೋಕ್ಷಧರ್ಮ ಪರ್ವದಲ್ಲಿ ಗದ್ಯ ರೂಪದಲ್ಲಿದೆ. ಇನ್ನು ಮಹಾಭಾರತದ ಮೇಲುನೋಟದ ಕಥಾಹಂದರವನ್ನು ಕೇಳಿದರೂ ಕೂಡ ವಿರಕ್ತಿ ಬರುತ್ತೆ. ಜಗತ್ತು ಇಷ್ಟೇನಾ ಅಂತ, ಇಷ್ಟೇನಾ? ದೊಡ್ಡ ದೊಡ್ಡ ಅಧಿಕಾರದಲ್ಲಿರುವವರು, ರಾಜ್ಯವನ್ನು ಆಳಿದವರು ಎಲ್ಲವನ್ನ ತೊರೆದು ಇನ್ಯಾವುದಕ್ಕಾಗೋ ಹೊರಟು ಹೋಗ್ತಾರಲ್ಲ, ಇಷ್ಟೇನಾ ಅಂತ ಅನ್ನಿಸುತ್ತೆ. ಅದಕ್ಕೆ ಭಾರತಾನ್ನ ವಿರಾಗಾಯ ಭಾರತಾನ್ನ ವಿಮುಕ್ತಯೇ. ಈ ಕಟ್ಟಿನಿಂದ ಬಿಡಿಸ್ಕೊಳ್ಳೋದು ಹೇಗೆ ಅಂತ ಮಹಾಭಾರತವೇ ಹೇಳಬೇಕು ಅಂತ ಪಾದ್ಮದಲ್ಲಿದೆ. ಅದರಿಂದಾಗಿ ಮಹಾಭಾರತದ ಬಗ್ಗೆ ಉಪೇಕ್ಷೆ ಸಲ್ಲ. ಇವತ್ತು ಅವ್ರನ್ನ ಬಿಡಿ, ಬೇರೆಯವ್ರನ್ನ ಬಿಡಿ, ಅವ್ರನ್ನ ಬೈಯೋ ಹಾಗಿಲ್ಲ. ನಮ್ಮನ್ನು ನಾವು ಬೈಕೊಳ್ಬೇಕು ಇದೇ ಕಾರಣಕ್ಕಾಗಿ. ಯಾಕೆಂದ್ರೆ ನಾವು ಮಹಾಭಾರತ ಓದೋದಿಲ್ಲ, ಶ್ಲೋಕ ಓದೋದಿಲ್ಲ. ಓದದೇ ಇರೋದ್ರಿಂದಾಗಿ ನಮಗೆ ಬಹಳ ತಪ್ಪು ಕಲ್ಪನೆಗಳಿದೆ ಪ್ರಮೇಯದ ಬಗ್ಗೆ. ಏನೋ ಒಂದು ರಿಜಿಡಿಟಿ ನಮ್ಮನ್ನು ಕಾಡ್ತಾ ಇದೆ, ಹಾಗಿಲ್ಲ ಅದು. ಇನ್ನು ಸಾ ಗ್ರಾಮ್ಯ ಸುಖಾನುವಾದೈ ಗೃಹೀತ ಹರೇ ಕಥಾಯಾಮ್ ವಿವರ್ಧಮಾನ ಮತಿ. ಮೊದಲು ಬೇರೆ ಬೇರೆ ಲೋಕದ ಕಥೆಗಳಲ್ಲಿ ನಮ್ಮ ಮನಸ್ಸು ತೊಡಗಿರುತ್ತೆ. ಮಹಾಭಾರತವನ್ನು ಓದುವಾಗ, ದೇವರ ಕಥೆಯನ್ನು ಕೇಳುವಾಗ ಅದರಿಂದ ನಿಧಾನವಾಗಿ ಕಳಚಿಕೊಳ್ಳಬೇಕು ನಮ್ಮ ಮನಸ್ಸು. ಸಾ ಶ್ರದ್ಧದಾನಸ್ಯ ವಿವರ್ಧಮಾನ, ಬೆಳಿಬೇಕದು. ದೇವರಲ್ಲಿ ಆಸಕ್ತಿ ಬೆಳಿಬೇಕು ಆ ಬುದ್ಧಿಗೆ ಅಂತ ಹೇಳುತ್ತಾರೆ. ಅದರಲ್ಲಿ ಆಸಕ್ತಿ ಇತ್ತು ಅಂದರೆ ಮಹಾಭಾರತ ಸರಿಯಾಗಿ ಓದಿಲ್ಲ ಅಂತ ಅರ್ಥ, ಭಾಗವತ ಸರಿಯಾಗಿ ಓದಿಲ್ಲ ಅಂತ ಅರ್ಥ. ಇನ್ನು ರಸಾಸ್ವಾದ, ಅದೇ ಕಾವ್ಯ, ಅದೇ ಅಂತಿಮ, ಬ್ರಹ್ಮಾನಂದ ಸಹೋದರ ಅಂತೆಲ್ಲ ಹೇಳ್ತಾ ಇದ್ರೆ ಅವ್ರು ಮಹಾಭಾರತ ಭಾಗವತ ಸರಿಯಾಗಿ ಓದಿಲ್ಲ, ಉಳಿದ ಕಥೆ ಥರ ಓದಿದ್ದಾರೆ ಅಂತ ಅರ್ಥ. ಹೀಗೇ ಇರೋದದು. ಅದರಿಂದಾಗಿ ಮಹಾಭಾರತ ಮತ್ತು ಭಾಗವತವನ್ನು ಗಾಢವಾಗಿ ಓದಿದಾಗ ದೇವರ ಕಥೆಯಲ್ಲಿ ಪ್ರಜ್ಞೆ ಮೂಡಬೇಕು, ಉಳಿದ ಕಥೆಯಲ್ಲಿ ಕಡಿಮೆ ಆಗ್ತಾ ಹೋಗಬೇಕು. ರಸಾಸ್ವಾದದ ದೃಷ್ಟಿಯಿಂದ ರಸಾಸ್ವಾದವೇ ಜೀವನದ ಪ್ರಯೋಜನ ಅನ್ನೋ ಹಾಗಿರಬಾರದು ಅಂತ ಆಚಾರ್ಯರು ನಿರೂಪಣೆ ಮಾಡ್ತಾರೆ. ಹೀಗಾಗಿ ನನಗೆ ಕೀರ್ತಯ ತಾನಿಮಶಂ, ಆ ಥರದ ಕಥೆಯನ್ನು ಹೇಳು. ಕಡೆಗೆ ಒಂದು ಸಣ್ಣ ಕಥೆ ಹೇಳಿ ನಾವು ವಿರಮಿಸೋಣ. ಒಬ್ಬ ರಾಜ ಇದ್ದ, ಅವನ ಕಥೆಗಳ ಹುಚ್ಚ. ಬೇರೆ ಬೇರೆ ಕಥೆಗಳನ್ನು ಕೇಳಲಿಕ್ಕೆ ಪ್ರಪಂಚದ ಬೇರೆ ಬೇರೆ ಭಾಗಗಳಿಗೆ ಎಲ್ಲ ವಿದ್ವಾಂಸರನ್ನು ಕರೆಸಿದ ಅಂತೆ. ಆ ವಿದ್ವಾಂಸರು ಒಂಟೆಯ ಮೇಲೆ, ಕುದುರೆಯ ಮೇಲೆ, ರಥಗಳಲ್ಲಿ, ಆನೆಯ ಮೇಲೆ ಬೇರೆ ಬೇರೆ ದೇಶದ ಜಾನಪದ ಕಥೆಗಳನ್ನೆಲ್ಲ ಸಂಗ್ರಹಿಸಿ ತರಬೇಕಾದ್ರೆ ರಾಜ ಹಿ ವಾಸ್ ಇನ್ ಲಾಸ್ಟ್. ಕಡೆಗೆ ಅವನು ಡೆತ್ ಬೆಡ್ಡಲ್ಲಿದ್ದ. ಹಿ ವಾಸ್ ಇನ್ ಡೆತ್ ಬೆಡ್, ಇನ್ನೇನು ಸಾಯ್ತಾ ಇದ್ದಾನೆ. ವೈದ್ಯರನ್ನು ಕೇಳಿದ, ಎಷ್ಟು ವರ್ಷ ಬದುಕ್ತೀನಿ ನಾನು ಅಂತ. ಅವ್ರು ಹೇಳಿದ್ರು 20 ನಿಮಿಷ ಬದುಕೋದು ಅಂದರು. ಆ ಎಲ್ಲ ವಿದ್ವಾಂಸರನ್ನು ಕರೆದ. ನನಗೆ ಕಥೆಗಳು ಅಂದರೆ ಬಹಳ ಆಸೆ, ಇಷ್ಟೆಲ್ಲ ಇದೆ, ಇದನ್ನು ಒಂದು 10 ನಿಮಿಷದ ಒಳಗಡೆ ಹೇಳಲಿಕ್ಕಾಗತ್ತೆ ಈ ಕಥೆಗಳನ್ನೆಲ್ಲ. ಅದಕ್ಕೆ ಅವ್ರು ಹೇಳಿದ್ರು 10 ನಿಮಿಷನಾ, ಭಾಳ ಜಾಸ್ತಿ ಆಯಿತು, 2 ನಿಮಿಷದಲ್ಲಿ ಹೇಳ್ತೇವೆ ಅಂದರು. ಇಷ್ಟೆಲ್ಲ ಕಥೆ
ಆನೆಯ ಮೇಲೆ, ಒಂಟೆಯ ಮೇಲೆ, ಕುದುರೆಯ ಮೇಲೆ ಹೇರಿಕೊಂಡು ಬಂದ ಕಥೆಗಳನ್ನು, ಪ್ರಪಂಚದ ಬೇರೆ ಬೇರೆ ಭಾಗಗಳಿಂದ ತಂದ ಕಥೆಯನ್ನು ಇಷ್ಟು 2 ನಿಮಿಷದ, ಅದು ಜಾಸ್ತಿ ಆಯಿತು, ಹೇಳ್ತೇವೆ ಕೇಳು ಅಂದರು. ಏನು? ಎಲ್ಲರೂ ಹುಟ್ಟಿದ್ರು, ಎಲ್ಲರೂ ತಪ್ಪು ಮಾಡಿದ್ರು, ಎಲ್ಲರಲ್ಲಿಯೂ ಅನೇಕ ಗುಣ ಇತ್ತು, ಅನೇಕ ದೋಷ ಇತ್ತು, ಕಡೆಗೊಮ್ಮೆ ಎಲ್ಲರೂ ಸತ್ತು ಹೋದರು, ಇನ್ನೇನು ಬೇಕು ಅಂತಂದರು. ಅದರಿಂದಾಗಿ ಗ್ರಾಮ್ಯ ಸುಖವನ್ನು ನೀಡುವ ಕಥೆಗಳಲ್ಲಿ ಕ್ರಮೇಣ ಅದು ಕಡಿಮೆ ಆಗ್ತಾ ಹೋಗಬೇಕು. ದೇವರ ಕಥೆಯಲ್ಲಿ ಶ್ರದ್ಧೆ ಬೆಳಿಬೇಕು. ಅದು ಭಾರತದ ಭಾಗವತದ ಗುರಿ ಅಂತ ಹೇಳ್ತಾರೆ. ವಿದುರ ಹೇಳ್ತಾನೆ. ಯಾಕೆಂದರೆ ಅವನಿಗೆ ಎಷ್ಟು ಮಾಹಿತಿ, ಎಷ್ಟು ಸ್ಪೆಷಲ್ ರಿಪೋರ್ಟ್ಸ್ ಇರುತ್ತೆ, ಎಷ್ಟು ಇಂಟೆಲಿಜೆನ್ಸ್ ರಿಪೋರ್ಟ್ ಅವನಿಗೆ. ಇವ್ರು ಹಾಗೆ, ಇವ್ರು ಹೀಗೆ, ಈ ಪಿತೂರಿ ಮಾಡಿದ್ರು, ಇದಾಯಿತು ಅದಾಯಿತು, ಎಷ್ಟು ಇತಿಹಾಸಗಳು, ಎಷ್ಟು ಕಥೆಗಳು ಅಂಥವನು ಈ ಮಾತು ಹೇಳ್ತಾನೆ. ಅದು ಬಹಳ ಮುಖ್ಯ. ಹೀಗೆ ಕಥೆ ಹೇಳು ಅಂತ ಹೇಳಿದಾಗ ಆಗ ಮೈತ್ರೇಯರು ಹೇಳಲಿಕ್ಕೆ ಶುರು ಮಾಡಿದ್ರು. ಏನು ಹೇಳಿದ್ರು ಅನ್ನೋದನ್ನು ನಾವು ನಾಳೆ ನೋಡೋಣ ಅಂತ ಹೇಳ್ತಾ, ಈ ಶ್ರಾವಣ ಯಜ್ಞ, ಕೇಳುವಿಕೆ ಎನ್ನುವ ಬೇಳ್ವೆಯನ್ನು ಸಂಸ್ಕೃತದಲ್ಲಿ ಯಜ್ಞ, ಯಾಗ, ಕನ್ನಡದಲ್ಲಿ ಯಾಗಕ್ಕೆ ಬೇಳುವೆ ಅಂತಾರೆ. ಕೇಳುವಿಕೆ ಅನ್ನುವ ಬೇಳುವೆಯನ್ನು ದೇವರ ಅಡಿಗಳಲ್ಲಿ ನಾವು ಇಡೋಣ. ಕೃಷ್ಣಾರ್ಪಣಮಸ್ತು. ಅನೇನ ಭಾವಿಯತ್ ಪುಣ್ಯಂ ತದಾಪ್ನೋತು ಪಿತಾಮಮ.